ಒಂದು ತೊಂದರೆ ಬಂದಿದೆ, ನಾನು ನನ್ನವರು ಅಂತ ಅಭಿಮಾನ ತುಂಬ ಇದೆ. ಈ ಮಮತೆಯ ಭಾವದಿಂದಾಗಿ ನಾನು ಧರ್ಮದ ವಿಷಯದಲ್ಲಿ ಮೂಢನಾಗಿದ್ದೇನೆ. ನನಗೆ ಗೊತ್ತಾಗ್ತಾ ಇಲ್ಲ ಧರ್ಮ ಯಾವುದು ಒಂದು ಗೊತ್ತಾಗ್ತಾ ಇಲ್ಲ. ನ ಯೋತ್ಸೆ, ಇಷ್ಟೆಲ್ಲ ಹೇಳಿಬಿಟ್ಟು ಏನು ಮಾಡಿದ? ನ ಯೋತ್ಸೆ, ನಾನು ಯುದ್ಧ ಮಾಡೋದಿಲ್ಲ ಸ್ಪಷ್ಟ ಡಿಕ್ಲೇರ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಬಿಟ್ಟ. ಇದು ಮೊದಲನೇ ಭಾಗ ಮುಗೀತು. 4 ಭಾಗ ಅಂತ ಹೇಳಿದ್ನಲ್ಲ. ಈಗ ಭಗವಂತ ಸಮಾಧಾನ ಮಾಡೋಕೆ ಹೊರಟ. ಬಹಳ ಫೇಮಸ್ ಆದಂಥ ಶ್ಲೋಕ ಇದು. ಅಶೋಚ್ಯ ನನ್ಯಶೋಚಸ್ಮಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ ಗತಾಸೂಂಚ ನಾನು ಶೋಚಂತಿ ಪಂಡಿತ. ಇದು ಹೇಳಿದರು. ಈ ಮಾತು ಬಹಳ ಇಷ್ಟ ನನಗೆ. ಪ್ರಜ್ಞಾವಾದಾಂಶ ಭಾಷಸೆ, ದೊಡ್ಡ ಪಂಡಿತರಂಗೆ ಮಾತಾಡ್ತಿದ್ದೀಯಪ್ಪ ನೀನು. ಆದರೆ ನೀನೇನು ಮಾಡ್ತೀವಿ? ಮಾತಾಡ್ತಿದ್ದಿ, ಆದರೆ ಶೋಕಕ್ಕೆ ಯೋಗ್ಯರಲ್ಲದವರ ಬಗ್ಗೆ ಶೋಕ ಮಾಡ್ತಾ ಇದ್ದೀಯಾ. ಪಂಡಿತರು, ನೀ ಮಾತಾಡಿದಲ್ಲ ಇದೀಗ, ನಿಜವಾದ ಪಂಡಿತರಿದ್ರೆ ಸತ್ತವರಿಗಾಗಲಿ ಬದುಕಿದವರ ಬಗ್ಗೆ ಆಗಲಿ ಅವರು ಶೋಕ ಮಾಡೋದಿಲ್ಲ. ಈ ಮಾತು ಹೇಳಿದಾಗ ಒಂದು ವಿಚಿತ್ರ ಅನಿಸುತ್ತೆ. ಶೋಕ ಮಾಡಬಾರ್ದು ಹಾಗಾದ್ರೆ. ಪಂಡಿತರು ಬದುಕಿದವರ ಬಗ್ಗೆ ಸತ್ತವರ ಬಗ್ಗೆ ಶೋಕ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟ. ಹಂಗಂದ್ರೆ ಏನು? ಗುರುಗಳಿಗಾಗಿ, ಬಾಂಧವರಿಗಾಗಿ, ತನ್ನ ಸೋದರ ಮಾವಂದರಿಗಾಗಿ ದುಃಖ ಪಡಬಾರದೆ ಅವನು? ಹೃದಯದಲ್ಲಿ ಕರುಣೆ ಬರೋದು ಸುಲಭ. ಆದರೆ ಕೃಷ್ಣ ಹೇಳ್ತಾನೆ, ಕೆಲವೊಂದು ಬಾರಿ ಅದನ್ನು ನಾವು ತಡ್ಕೊಳ್ಬೇಕಾಗ್ತದೆ. ದುಃಖ ಬಂದರೂ ಕರುಣೆ ತಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ನಿಂತದ್ದು ಯಾವ ಸಂದರ್ಭದಲ್ಲಿ ನಿಂತಿದ್ಯಾ ನೋಡ್ಕೋಬೇಕು ನೀನು. ಯುದ್ಧ ಮಾಡೋಕೆ ಬಂದಾಗ ಈ ಕರುಣೆ ಸಲ್ಲದು. ಅವ್ರ ಮನೆಗೆ ಹೋದಾಗ ಬೇಕಾದ್ರೆ ಕರುಣೆ ತೋರಿಸು. ಯುದ್ಧ ಸಂದರ್ಭದಲ್ಲಿ ಈ ಕರುಣೆ ಸಲ್ಲದು, ತಡ್ಕೊಳ್ಬೇಕಾಗ್ತದೆ. ಯುದ್ಧ ಅಂದರೆ ಇದು ಬಹಳ ಅದ್ಭುತ ಮಾತಿದು. ನಮಗೆಲ್ಲ ಬಹಳ ಚರ್ಚೆಗೆ ಜಿಜ್ಞಾಸೆಗಳು ಪಡಿಸಿದಂಥ ಮಾತು. ಯುದ್ಧವೆಂದರೆ ಒಂದು ಜನಸಮೂಹಕ್ಕೆ ಸೇರಿದಂಥ ಒಂದು ಘಟನೆ. ಇಬ್ಬರು ಹೊಡೆದಾಡಿದ್ದಲ್ಲ, 2 ಸೈನ್ಯಗಳು ಹೊಡೆದಾಡೋದು ಅಂದರೆ ಒಂದು ಜನಸಮೂಹಕ್ಕೆ ಸಂಬಂಧಪಟ್ಟಂಥ ಒಂದು ಘಟನೆ. ಆದರೆ ಅವ್ರು ಹೇಳ್ತಾರೆ, ಕೆಲವೊಂದು ನೋಡಿ, ಅತಿವೃಷ್ಟಿ ಆಗುವಂಥದ್ದು, ಭೂಕಂಪ ಆಗುವಂಥದ್ದು, ಸಾಂಕ್ರಾಮಿಕ ರೋಗ ಬರುವಂಥದ್ದು ಇದೆಯಲ್ಲ, ಇವೆಲ್ಲ ಜನಸಮುದಾಯದ ಪಾಪದಂಡನೆಗಾಗಿ ದೈವವು ತಂದೊಡ್ಡುವ ಆಪತ್ತು ಅಂತ. ಕೆಲವೊಂದ್ಸಲ ಅನ್ನಲ್ವಾ ನಾವು, ಸಾವಿರಾರು ಜನ ಸತ್ತಾಗ ಪಾಪ ಜಾಸ್ತಿ ಆಯ್ತು ರೀ ಭೂಮಿ ಮೇಲೆ, ಅದಕ್ಕೆ ಹೆಂಗಾಗ್ತದೆ ಅಂತೀವಿ. ಅದನ್ನು ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಜನಸಮುದಾಯದ ಪಾಪದಂಡನೆಗಾಗಿ ದೈವವು ತಂದೊಡ್ಡುವ ಆಪತ್ತು ಅಂತ. ಇದ್ರ ಬಗ್ಗೆ ಬಹಳಷ್ಟು ಜಿಜ್ಞಾಸೆ ಆಗಿದೆ. ಅಲ್ಲ ರೀ, ಪಾಪ ಮಾಡಿದವ್ರು 2-3 ಜನ, ಉಳಿದವರಿಗೆಲ್ಲ ಏನು ಮಾಡಿದ್ರು ಅಲ್ವಾ? ಈ ಭೂಕಂಪ ಆದಾಗ ಸತ್ತವ್ರೆಲ್ಲ ಪಾಪಿಗಳೇನ ಎಲ್ಲರೂ? ಮೊನ್ನೆ ಸುನಾಮಿಯಲ್ಲಿ ಸತ್ತವ್ರು 2 ಲಕ್ಷ ಎಲ್ಲರೂ ಪಾಪಿಗಳ? ಒಳ್ಳೆಯವ್ರು ಇರಲಿಲ್ವ? ಹಾಗಾದ್ರೆ ಅವ್ರಿಗೆ ಯಾಕೆ ಪಾಪ ತೊಂದರೆ? ಅದು ಪಾಪಿಗಳಿದ್ರೆ ಅವ್ರು ಹಾಳಾಗಿ ಹೋಗ್ಲಿ, ತೊಂದರೆ ಇಲ್ಲ, ಅವ್ರಿಗೆ ಪ್ರಾಯಶ್ಚಿತ್ತ ಆಯಿತು, ಪನಿಷ್ಮೆಂಟ್ ಆಯಿತು. ಈ ಉಳಿದವ್ರಿಗೆ ಏನು ಗತಿ? ಅದಕ್ಕೆ ಹೇಳ್ತಾರೆ, ಬಹಳ ಚೆನ್ನಾಗಿರೋ ಮಾತು ಹೇಳ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಮನುಷ್ಯ ಕರ್ಮ ಫಲ ಕೊಡುವಾಗ ಕರ್ತನ ಜೊತೆಗೆ ಇತರರನ್ನು ಸೇರಿಸಿಕೊಂಡು ಬಿಡುತ್ತದೆ. ಒಂದು ಪಾಪ ಮಾಡಿದ ಮನುಷ್ಯ ಇದ್ರೆ ಆ ಕರ್ತ ಪಾಪ ಮಾಡಿದವನಿದ್ದಾನಲ್ಲ, ಅವನ ಜೊತೆ ಉಳಿದವ್ರನ್ನು ಸೇರಿಸ್ಕೊಂಡ್ಬಿಡ್ತದಂತೆ. ಕರ್ತ ಕಾರಯಿತ ಚೈವ ಪ್ರೇರಕಶ್ಚ ಅನುಮೋದಕ. ತಪ್ಪು ಮಾಡಿದರೆ ಆ ಪ್ರೇರಕರು ಅನುಮೋದಕರು ಎಲ್ಲರೂ ಸೇರ್ಕೊಂಡು ಹೋಗ್ತಾರೆ ಅಂತ. ಇದೇ ಪ್ರಶ್ನೆ ರಾಮನಿಗೆ ಕೇಳ್ತಾರೆ ರಾಮಾಯಣದಲ್ಲಿ. ನಿನ್ನ ಕೋಪ ಇರೋದು ರಾವಣನ ಮೇಲೆ ಅಲ್ವಾ? ಇಡೀ ಲಂಕೆ ಸೈನ್ಯ ಯುದ್ಧ ಮಾಡ್ತಾ ಇದ್ದೀನಿ, ಜೊತೆಗೆ ಎಷ್ಟೊಂದು ಜನ ಸಾಯ್ತಾರಲ್ಲ, ಪಾಪ ಮುಗ್ಧರಲ್ವೇ? ಅವ್ರೇನು ತಪ್ಪು ಮಾಡ್ಲಿಲ್ವಲ್ಲ, ಅವ್ರಿಗೆ ಯಾಕೆ ಪನಿಷ್ಮೆಂಟ್ ಆಗಬೇಕು, ತೊಂದರೆ ಆಗಬೇಕು ಅಂದಾಗ ರಾಮ ಮಾತನ್ನು ಹೇಳ್ತಾನೆ. ಯಾರು ಪಾಪ ಮಾಡ್ತಾರೋ, ಯಾರು ಪಾಪಕ್ಕೆ ಸಹಕಾರಿಯಾಗಿರ್ತಾರೋ, ಯಾರ ಪಾಪಕ್ಕೆ ಅನುಮೋದನೆ ಕೊಡ್ತಾರೋ ಎಲ್ಲರೂ ದಂಡನೆಗೆ ಅರ್ಹರು ಅಂತ. ನಮ್ಮ ದೊರೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಿದ್ರು ಅವನು ಸಹಾನುಭೂತಿ ತೋರಿಸ್ತಾರಲ್ಲ, ಅವನು ಪರವಾಗಿ ಯುದ್ಧಕ್ಕೆ ಬರ್ತಾರಲ್ಲ, ದೇ ಆರ್ ಆಲ್ ಅಕಾಂಪ್ಲಿಸ್ ಫಾರ್ ಕ್ರಿಮಿನಲ್ ಆಕ್ಟ್. ಈಗ ಲಾದಲ್ಲಿ ಬರೋದು ಅದೇನೆ. ಒಬ್ಬ ಯಾವನೋ ಒಂದು ತಪ್ಪು ಕೆಲಸ ಮಾಡಬಹುದು, ಕ್ರಿಮಿನಲ್ ಆಕ್ಟ್ ಮಾಡಬಹುದು, ಅವನಿಗಂತೂ ಪನಿಷ್ಮೆಂಟ್ ಆಗಬೇಕಾದ್ದೇ. ಆದರೆ ಕ್ರಿಮಿನಲ್ ಆಕ್ಟಿಗೆ ಸಪೋರ್ಟ್ ಮಾಡೋದಲ್ಲ, ಅಕಾಂಪ್ಲಿಸ್ ಫಾರ್ ಎ ಕ್ರಿಮಿನಲ್ ಆಕ್ಟ್, ಅವನು ಕೂಡ ಪನಿಷ್ಮೆಂಟ್ ಆಗಬೇಕಾದ್ದು ಅಂತ. ಅದಕ್ಕೆ ಆದ್ದರಿಂದ ಕರ್ತ ಕಾರಯಿತ ಚೈವ ಪ್ರೇರಕಶ್ಚ ಅನುಮೋದಕ, ಪ್ರೇರಕರು ಅನುಮೋದಕರು ಎಲ್ಲರೂ ಸೇರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ದುರ್ಯೋಧನಾದಿಗಳು ಯುದ್ಧಕ್ಕೆ ಕರ್ತರಾದರೆ ಇಷ್ಟವಿದ್ದೋ ಒತ್ತಾಯಕ್ಕೋ ಇಷ್ಟವಿಲ್ಲದೆಯೋ ಅವನ ಸಹಾಯಕ್ಕೆ ಬಂದಿದ್ದಾರಲ್ಲ ಇಷ್ಟೊಂದು ಜನ, ಅವರು ಕೂಡ ದಂಡನೆಗೆ ಅರ್ಹರು. 11 ಅಕ್ಷೋಹಿಣಿ ಜನ ಇದ್ದಾರೆ ಅವನ ಜೊತೆಗೆ. ಅವನ ಹಿಂದೆ ನಿಂತುಕೊಂಡ್ರೆ ಅವರ ಪಾಪದಲ್ಲಿ ಅವರು ಭಾಗಿಯಾಗ್ತಾರೆ, ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ಅಂತ ಹೇಳ್ತಾರೆ. ಇದ್ರ ಭಾಗವನ್ನು ನಾಳೆ ಮುಂದುವರಿಸೋಣ, ಇಲ್ಲಿಗೆ ನಿಲ್ಲಿಸೋಣ. ನಮಸ್ಕಾರ. ಪ್ರಪನ್ನ ಪಾರಿಜಾತಾಯ
ಸ್ತೋತ್ರವೇತ್ರೇಕಪಾಣಯೇ ಧ್ಯಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ನಿನ್ನೆ ದಿವಸ ಸಾಂಖ್ಯ ಯೋಗವನ್ನು ಸ್ವಲ್ಪ ಅಭ್ಯಾಸ ಮಾಡ್ತಾ ಕೊನೆ ಭಾಗಕ್ಕೆ ಬಂದಾಗ ಯುದ್ಧದ ಪ್ರಸಕ್ತಿ ಅದರ ಬಗ್ಗೆ ಮಾತಾಡ್ತಾ, ಒಂದು ಯುದ್ಧ, ಒಂದು ಸಾಂಕ್ರಾಮಿಕ ರೋಗ, ಅತಿವೃಷ್ಟಿ ಇಂಥದ್ದು ಯಾವುದಾದರೂ ಬಂದರೆ ಅದು ಜನ ಸಮುದಾಯದ ಪಾಪದಂಡನೆಗಾಗಿ ದೈವ ತಂದೊಡ್ಡುವ ವಿಪತ್ತು ಅಂತ ನಿನ್ನೆ ನೋಡಿದ್ವಿ. ಆಗೊಂದು ಪ್ರಶ್ನೆಯೂ ಬಂತು, ದೈವ ತಂದೊಡ್ಡಿದರೆ ಎಲ್ಲರೂ ತಪ್ಪು ಮಾಡಿದವ್ರು ಇರೋದಿಲ್ಲಲ್ಲ, ಕೆಲವರು ತಪ್ಪು ಮಾಡಿದಾಗ ಉಳಿದವ್ರಿಗೆ ಯಾಕೆ ಶಿಕ್ಷೆ ಅಂದಾಗ ಒಂದು ಮಾತನ್ನು ಹೇಳ್ಕೊಂಡ್ವಿ, ಕರ್ತ ಕಾರಯಿತ ಚೈವ ಪ್ರೇರಕಶ್ಚ ಅನುಮೋದಕಃ. ಯಾವುದೋ ಒಂದು ಕಾರಣಕ್ಕೆ ಯಾರು ಪ್ರೇರಕರಾಗಿರ್ತಾರೋ ಅನುಮೋದಕರಾಗಿರ್ತಾರೋ ಎಲ್ಲರೂ ಅದಕ್ಕೆ ಅನುಭವಿಸ್ತಾರೆ ಆ ಪನಿಷ್ಮೆಂಟನ್ನು ಅಂತನೋ ಮಾತನ್ನು ಹೇಳಿದ್ವಿ. ಅದರ ಪೂರಕವಾಗಿ ರಾಮಾಯಣದ ಭಾಗವನ್ನು ಹೇಳ್ತಾ, ರಾವಣಗೆ ಪನಿಷ್ಮೆಂಟ್ ಕೊಡಬೇಕಾದದ್ದು ಆದರೆ ಅಷ್ಟೊಂದು ಜನ ಸೈನಿಕರಿಗೆ ಯಾಕೆ ಕೊಡಬೇಕು ಅಂತ ಕೇಳಿದಾಗ ರಾಮ ಹೇಳ್ತಾನೆ, ಅವರು ಅವನ್ನ ಸಪೋರ್ಟ್ ಮಾಡ್ತಿರೋದ್ರಿಂದ, ಅವನ ಜೊತೆಗೆ ಅನುಮೋದನೆ ಮಾಡ್ತಿರೋದ್ರಿಂದ ಅವರು ಕೂಡ ಶಿಕ್ಷೆಗೆ ಅರ್ಹರಾಗ್ತಾರೆ ಅಂತ. ನಿನ್ನೆ ನಾನು ಹೋದಾಗ ಇನ್ನೊಂದು ಸುಂದರವಾದಂಥ ಒಂದು ಕವನ ನೆನಪಿಗೆ ಬಂತು ನನಗೆ. ಇದಕ್ಕೆ ಸ್ವಲ್ಪ ಸಂಬಂಧಪಟ್ಟ ಹಾಗಿರುವಂಥದ್ದು. ನಾನು ಶಾಲೆಯಲ್ಲಿ ಓದಬೇಕಾದ್ರೆ ನಮ್ಮ ಇಂಗ್ಲೀಷ್ ಮಾಸ್ಟರ್ ಕಲಿಸಿದ್ದು ಲಾರ್ಡ್ ಟೆನಿಸನ್ ಬರೆದಂಥ ಒಂದು ಚಾರ್ಜ್ ಆಫ್ ದಿ ಲೈಟ್ ಬ್ರಿಗೇಡ್ ಅಂತ ಒಂದು ಕವನ, ಭಾಳ ಅದ್ಭುತವಾದಂಥ ಕವನ. ಆ ಕವನದಲ್ಲಿ 600 ಜನ ರಾವುತರು ಇರ್ತಾರೆ, ಕುದುರೆ ಮೇಲೆ ಹೋಗುವಂಥ ಸೈನಿಕರು, ಖಡ್ಗ ಹಿಡ್ಕೊಂಡು ಹೋಗ್ತಾರೆ. ಅವ್ರಿಗಿರುವಂಥ ಕ್ಯಾಪ್ಟನ್ ಇದಾನಲ್ಲ, ನಾಯಕ ಇದಾನಲ್ಲ, ಆರ್ಡರ್ ಕೊಟ್ಬಿಡ್ತಾನೆ ಹೋಗ್ಬಿಡಿ ಅಂತ, ಚಾರ್ಜ್ ಅಂತ ಹೇಳ್ತಾನೆ. ಅವ್ರಿಗೆ ಗೊತ್ತು ಎಲ್ಲೋ ತಪ್ಪಾಗಿದೆ ಇದು ಆರ್ಡರು ಅಂತ ಗೊತ್ತು. ಯಾಕಂದರೆ ಹೋಗೋ ಪ್ರದೇಶ ಹೇಗೆಂದರೆ, ಈಗ ಹೋಗ್ತಿರ್ಬೇಕಾದ್ರೆ ಅವರ ಎಡಗಡೆಗೆ ಬಲಗಡೆಗೆ ಮುಂಗಡೆಗೆ ದೊಡ್ಡದೊಂದು ಕಣಿವೆ ಇದ್ದಂಗಿದೆ. ಬಹುಶಃ ಆ ಕಡೆ ವಿರೋಧಿ ಸೈನಿಕರಲ್ಲಿ ಇರಬಹುದು. ನಾವಿಲ್ಲಿ ಕಣಿವೆಯೊಳಗೆ ನುಗ್ಗಿದ್ರೆ ಏನಾಗ್ತದೆ, ಅವರೆಲ್ಲ ಗುಂಡು ಹಾರಿಸ್ತಾರೆ, ನಾವು ಸಾಯ್ತೀವಿ ಅಂತ ಅನಿಸಿರುತ್ತೆ ಅವ್ರಿಗೆ. ಈ 600 ಜನ ರಾವುತರು ಹೋಗ್ತಾರಲ್ಲ, ಅವನು ಕ್ಯಾಪ್ಟನ್ ಹೇಳಿಬಿಟ್ಟ ಹೋಗ್ಬಿಡಿ ಅಂತ, ಚಾರ್ಜ್ ಅಂತ ಹೇಳಿದ. ಅವ್ರು 600 ಜನ ಹೋದರು ಅಂತ. ಆ ಕವನ ಎಷ್ಟು ಅದ್ಭುತ ಆಗಿದೆ ಅಂದರೆ, ಅವ್ರು ಹೇಗೆ ನುಗ್ಗಿದ್ರಪ್ಪ ಒಳಗಡೆ ಅಂತ. ಕ್ಯಾನನ್ ಟು ಲೆಫ್ಟ್ ಆಫ್ ದೆಮ್, ಕ್ಯಾನನ್ ಟು ರೈಟ್ ಆಫ್ ದೆಮ್, ಕ್ಯಾನನ್ ಇನ್ ಫ್ರಂಟ್ ಆಫ್ ದೆಮ್, ವಾಲಿಡ್ ಅಂಡ್ ಥಂಡರ್ಡ್, stormed at with shot and shell, boldly they rode and well, into the jaws of death, into the mouth of hell rode the 600 ಅಂತ. ಗೊತ್ತಿತ್ತು ಅವ್ರಿಗೆ, ಇಂಟು ದ ಜಾಸ್ ಆಫ್ ಡೆತ್, ಇಂಟು ದ ಮೌತ್ ಆಫ್ ಹೆಲ್ ರೋಡ್ ದ 600. ನನಗೆ BMC ಪೂರ್ತಿ ಅನುವಾದ ಮಾಡಿದ ಬಾಯಿಗೆ ಬರೋಲ್ಲ, ಅದ್ಭುತವಾಗಿ ಅನುವಾದ ಮಾಡಿದ್ದಾರೆ BMC ಅವರು. ಅವರ ಎಡಗಡೆ ಗುಂಡು, ಅವರ ಬಲಗಡೆ ಗುಂಡು, ಅವರ ಮುಂಗಡೆ ಗುಂಡು, ಕಾರಿದವು ಚೀರಿ ಅಂತ. ಅವ್ರು ಗೊತ್ತಾಯ್ತು, ಹೊಡೆಸ್ಕೊಂಡ್ರು. ನಂತರ ಕ್ಯಾಪ್ಟನ್ ಹೇಳಿದ ವಾಪಸ್ ಬನ್ನಿ ಅಂತ ಹೇಳ್ದ. ವಾಪಸ್ ಬರಬೇಕಾದ್ರೆ ಅವ್ರು ಬಂದ್ರಂತೆ, ಕ್ಯಾನನ್ ಟು ಲೆಫ್ಟ್ ಆಫ್ ದೆಮ್, ಕ್ಯಾನನ್ ಟು ರೈಟ್ ಆಫ್ ದೆಮ್, ಕ್ಯಾನನ್ ಬಿಹೈಂಡ್ ದೆಮ್, stormed at with shot and shell, boldly they rode and well, out of the mouth of hell, not the 600. ಬಹಳ ಮುಖ್ಯ ಬರ್ತದೆ. ಹೋಗ್ಬೇಕಾದ್ರೆ 600 ಅಂತ ಹೇಳಿದ್ ಬರಬೇಕಾದ್ರೆ 600 ಜನ ಉಳಿಲಿಲ್ಲ, ಸತ್ತೋಗಿದ್ದಾರೆ ಬಹಳ ಜನ. ಅದಕ್ಕೆ ಹೇಳ್ತಾರೆ, ಅವ್ರು ಯಾರಾದರೂ ಪ್ರಶ್ನೆ ಮಾಡಿದ್ರ, ದೇರ್ಸ್ ನಾಟ್ ಟು ಕ್ವಶನ್ ವೈ, ದೇರ್ಸ್ ನಾಟ್ ಟು ರೀಸನ್ ವೈ, ದೇರ್ಸ್ ಬಟ್ ಟು ಡೂ ಅಂಡ್ ಡೈ. ಅವ್ರು ಯಾರೋ ನಾಯಕ ಅಪ್ಪಣೆ ಕೊಟ್ಟನಲ್ಲ, ತಪ್ಪು ಮಾಡಿದ ಅವನು ಹೋಗ್ಬಾರ್ದು ನಾವು ಅಂತ ಅನ್ನೋ ಹಂಗಿಲ್ಲ. ದೇರ್ಸ್ ನಾಟ್ ಟು ಕ್ವಶನ್ ವೈ, ದೇರ್ಸ್ ನಾಟ್ ಟು ರೀಸನ್ ವೈ, ದೇರ್ಸ್ ಬಟ್ ಟು ಡೂ ಅಂಡ್ ಡೈ. ಹಾಗೆ ಒಬ್ಬ ಕ್ಯಾಪ್ಟನ್ ಮಾಡಿದಂಥ ತಪ್ಪಿಗಾಗಿ 600 ಜನ ರಾವುತರು ಪ್ರಾಣ ಕಳ್ಕೊಳ್ಳಿಲ್ವಾ? ಅದಕ್ಕೆ ಇದು ಬರೋದು. ಯಾವುದೋ ಒಬ್ಬ ವ್ಯಕ್ತಿಯ ಕರ್ಮಫಲ ಯಾರ್ಯಾರನ್ನೋ ಸೇರಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತದೆ ಅಂತ ಅನ್ನುವಂಥ ಮಾತನ್ನ ಹೇಳ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ, ನೀನು ದುಃಖ ಪಡ್ತಿದ್ಯಲ್ಲಪ್ಪ, ಅವ್ರನ್ನ ಕೊಲ್ಬೇಕಾಗತ್ತೆ, ನನ್ನ ಬಾಂಧವರನ್ನ ಗುರು ಹಿರಿಯರನ್ನ ಕೊಲ್ಬೇಕಾಗ್ತದೆ ಅಂತ ಅಳ್ತಿಯಲ್ಲ. ಅದಕ್ಕೆ ಹೇಳ್ತಾನೆ, ಯಾರೂ ಶೋಚರಲ್ಲ, ಯಾರ ಬಗ್ಗೆನೂ ಅಳ್ಬೇಕಾಗಿಲ್ಲ ನೀನು. ಯಾಕೆಂದ್ರೆ ಕೃಷ್ಣನ್ ಎಕ್ಸ್ಪ್ಲನೇಷನ್ ಬಹಳ ಚೆನ್ನಾಗಿದೆ. ಯಾಕೆ ದುಃಖ ಪಡಬೇಕಾಗಿಲ್ಲ ಅಂದ್ರೆ, ಕೆಲವರಿಗೆ ಸಾವು ಮಿತ್ರ ಆಗಿ ಬರ್ತದೆ. ಅವ್ರಿಗೆ ಪಾಪದಿಂದ ಬಿಡುಗಡೆ ಆಗ್ಬೇಕಾದ್ರೆ ಸಾವೇ ಬರ್ಬೇಕು ಅವರಿಗೆ. ಅವ್ರಿಗೆ ಮುಕ್ತಿ ಆಗಿ ಹೋಯ್ತು, ಪಾರಾಗಿ ಹೋದ್ರು ಅವರು. ಇನ್ನು ಕೆಲವರಿಗೆ ಅದು ಮುಂದೆ ಉತ್ತರ ಸದ್ಗತಿಗೆ ಮಾರ್ಗ ಆಗ್ತದೆ ಅಂತ ಉದಾಹರಣೆ ಕೊಡ್ತಾನವನು. ಈ ದುರ್ಯೋಧನನಂತವ್ರು ಇದ್ದಾರಲ್ಲ, ಅವ್ರು ಎಷ್ಟು ವರ್ಷ ಬದುಕಿದ್ರು ಪಾಪ ಕಾರ್ಯಗಳನ್ನೇ ಮಾಡೋರು. ಇನ್ನೆಷ್ಟು ವರ್ಷ ಇದ್ರೂ ಪಾಪ ಕಾರ್ಯ ಮಾಡ್ತಾನೆ ಇರ್ತಾರೆ. ಆ ಪಾಪ ಕಾರ್ಯದಿಂದ ಮುಕ್ತಿ ಆಗ್ಬೇಕಾದ್ರೆ ಏನಾಗ್ಬೇಕು? ಅವರಿಗೆ
ಸಾವು ಬರ್ಬೇಕು ಅವ್ರಿಗೆ. ಆದ್ರಿಂದ ಅವ್ರನ್ನ ಕೊಲ್ಲೋದು ದುಃಖ ಪಡಬೇಡ. ಅವ್ರು ಕೊಲ್ಲೋದು ಅವ್ರು ಒಳ್ಳೆಯದಕ್ಕೋಸ್ಕರನೇ. ಅವರಿಗೆ ಆ ಪಾಪ ಕಾರ್ಯದಿಂದ ಮುಕ್ತಿ ಸಿಕ್ತು, ಆದ್ರಿಂದ ಅವರು ಇದಕ್ಕೆ ಸಾವಿಗೆ ಅರ್ಹರಾದರು. ಇನ್ನೊಂದು, ಆ ಪಾಪಿಗಳನ್ನು ಕೊಲ್ಲೋದ್ರಿಂದ ಜಗತ್ತಿಗೆ ಕ್ಷೇಮ ಆಯಿತು. ನನ್ನ ಸ್ನೇಹಿತ ಒಂದು ಹೇಳ್ತಿದ್ದ, ಒಬ್ಬ ಮೂರ್ಖ ಸೈನ್ಯ ಸೇರ್ಕೊಂಡಂತೆ, ಬಹಳ ಮೂರ್ಖ ಸೈನ್ಯ ಸೇರ್ಕೊಂಡ್ಬಿಟ್ಟ. ಅವನಿಗೆಲ್ಲ ಟ್ರೈನಿಂಗ್ ಕೊಡ್ತಾರಲ್ಲ, ಆ ಗುಂಡು ಹೇಗೆ ಹಾರಿಸ್ಬೇಕು ಎಲ್ಲ ಕಲಿಸ್ತಾರಂತೆ. ಅವನಿಗೆ ಇಷ್ಟು ಒಂದು 6 ತಿಂಗಳ ಟ್ರೈನಿಂಗ್ ಆದರೂ ಬಂದೂಕ್ ಹೇಗೆ ಹಿಡಿಯಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವನಿಗೆ. ಅವನೊಂದ್ಸಲ ಹೋಗಿ ತನ್ನ ಲೀಡರಿಗೆ ಕೇಳಿದಂತೆ, ಮೇಜರ್ಗೆ, ಸ್ವಾಮಿ ಇದು ಬಂದೂಕ್ ಹೇಗೆ ಹಿಡ್ಕೋಬೇಕು, ಆ ಬಂದೂಕಿನ ನಳಿ ಇದೆಯಲ್ಲ, ಆ ಬಂದೂಕಿನ ಮುಖ ಇದೆಯಲ್ಲ, ಅದು ಆ ಕಡೆ ಇರಬೇಕೋ ಈ ಕಡೆ ಇರಬೇಕೋ ಅಂತ ಕೇಳಿದ್ನಂತೆ. ಅದಕ್ಕೆ ಅವನು ಕ್ಯಾಪ್ಟನ್ ಬಹಳ ಚೆನ್ನಾಗಿ ಹೇಳ್ತಾನೆ, ಯಾವ ಕಡೆ ಆದ್ರೂ ಹಿಡಿ, ದೇಶಕ್ಕೆ ಒಳ್ಳೇದಾಗ್ತದೆ ಅಂತ. ಆ ಕಡೆ ಹಿಡಿದ್ರೆ ವೈರಿ ಸಾಯ್ತಾನೆ, ದೇಶಕ್ಕೆ ಒಳ್ಳೇದಾಯ್ತು. ಈ ಕಡೆ ಇದ್ರೆ ನೀನ್ ಸಾಯ್ತೆ, ಒಳ್ಳೇದಾಯ್ತು. ಯಾಕಂದ್ರೆ ಅಷ್ಟು ಕಿರಿಕಿರಿ, ನಾನು 6 ತಿಂಗಳಿಂದ ಕಲಿಸ್ತಾ ಇದ್ದೀನಿ, ಬಂದು ಹಿಡಿಯೋಕೆ ಬರ್ತಾ ಇಲ್ಲ ನಿನಗೆ ಅಂತ. ಮುಕ್ತಿ ಆಗ್ಬೇಕಲ್ಲ. ಈ ದುರ್ಯೋಧನನ ಪಾಪ ಕಾರ್ಯ ಮುಗಿಯೋದಿಲ್ಲ. ಆದ್ರಿಂದ ಅವನ ಪಾಪ ಕಾರ್ಯ ಮುಗಿಸ್ಬೇಕಾದ್ರೆ ಅವನ ಮೃತ್ಯು ಆಗಬೇಕು. ಮತ್ತು ಅವನ ಪಾಪ ಕಾರ್ಯ ನಿಂತರೆ ಅಷ್ಟು ಜನಕ್ಕೆ ಒಳ್ಳೇದಾಯ್ತಲ್ಲ, ಮುಂದೆ ಪಾಪ ಕಾರ್ಯ ತಪ್ಪು ಹೋಯ್ತು ಜಗತ್ತಿಗೆ, ಆದ್ರಿಂದ ಅವನು ಸಾಯ್ಬೇಕು. ಎರಡನೇದ್ದು, ಈ ಧರ್ಮಿಷ್ಠರಿದ್ದಾರಲ್ಲ ಕೆಲವರು, ಭೀಷ್ಮ ದ್ರೋಣರಂಥವರು, ಅವ್ರಿಗೆ ಸಾವು ಬರ್ತಲ್ಲ ಅಂತ ದುಃಖ ಪಡಬೇಡ. ಅವ್ರಿಗೆ ಕೂಡ ಒಳ್ಳೇದೇ ಅದು. ಅವರು ಬಹಳ ಧರ್ಮಿಷ್ಠರು, ಅವರು ಮಹಾತ್ಮರು, ಅವರಿಗೆ ಉನ್ನತ ಲೋಕಗಳಿಗೆ ಹೋಗಬೇಕಾದವರು. ಅವರೆಲ್ಲ ಅಲ್ಲಿ ಹೋಗಬೇಕಾದವರು ಯಾವುದೋ ಶಾಪದ ಕಾರಣ ಬಂದು ಕೂತ್ಕೊಂಡಿದ್ದಾರೆ ಇಲ್ಲಿ. ಅವರು ಭೀಷ್ಮರು ಅಷ್ಟಾವಸುಗಳಲ್ಲಿ ಒಬ್ಬರು. ಅವ್ರ ಜೊತೆಗಿದ್ದ 7 ಜನಕ್ಕೆ ಮುಕ್ತಿ ಆಗೋಯ್ತು, ಹುಟ್ಟಿದ ತಕ್ಷಣ ಮುಕ್ತಿ ಆಗೋಯ್ತು ಅವ್ರಿಗೆ. ಇವಳೊಂದು ಉಳ್ಕೊಂಡ್ಬಿಟ್ರು. ಆ ಉಳ್ಕೊಂಡು ಭೀಷ್ಮರ ಜೀವನ ಸಂತೋಷ ಜೀವನ ಅಲ್ಲ, ಶಾಪದ ಜೀವನ ಅದು. ಯಾವತ್ತು ಮುಕ್ತಿ ಆದೀತು ಅಂತ ಕಾಯ್ತಿರುವಂತಹ ಜೀವನ ಅದು. ಅದಕ್ಕೆ ಈ ರೀತಿ ಬಂದ್ರೆ ಅವ್ರಿಗೆ ಮುಕ್ತಿ ಆಯಿತು. ಇದರಿಂದ ಮುಂದೆ ತಮ್ಮ ಲೋಕಕ್ಕೆ ಹೋಗ್ತಾರೆ, ಉನ್ನತ ಲೋಕಗಳಿಗೆ ಹೋಗ್ತಾರೆ ಅವರು. ಭೀಷ್ಮ ದ್ರೋಣಾದಿಗಳಂತಹ ಧರ್ಮಿಷ್ಠರು ಮಹಾತ್ಮರಿದ್ದಾರಲ್ಲ, ಅವರಿಗೆ ಕೂಡ ಮೃತ್ಯು ಮಿತ್ರವಾಗಿ ಬರ್ತಾನೆ. ಆದ್ರಿಂದ ಅದು ದುಃಖ ಪಡಬೇಕಾಗಿಲ್ಲ. ನೋಡಿ ಎಷ್ಟು ಸುಲಭವಾಗಿ ಹೇಳ್ಬಿಡ್ತಾನೆ ಕೃಷ್ಣ. ಅವ್ರು ನೀಚರಿಗೆ ಸಾಕು, ಅವರು ಪಾಪ ಮುಗಿಸ್ಬೇಕು ಅಂತ ಹೊಡಿಬೇಕು, ಆದ್ರಿಂದ ದುಃಖ ಪಡಬೇಕಾಗಿಲ್ಲ. ಅವ್ರಿಗೆ ದುಷ್ಟತನದಿಂದ ಮೋಚಕ ಆಗ್ತದೆ, ದುಃಖ ಪಡೋ ಕಾರಣ ಇಲ್ಲ. ಇನ್ನು ದೊಡ್ಡವರಿಗೆ ಅವ್ರು ಒಳ್ಳೆ ಮಾರ್ಗಕ್ಕೆ ಹೋಗ್ಬೇಕು, ಉನ್ನತ ಲೋಕಕ್ಕೆ ಹೋಗ್ಬೇಕು. ಅವರು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಇಲ್ಲಿಂದ ಪಾರಾದ್ರೆ ಆಯ್ತು ಅಂತ. ವ್ಯಾಸ ಭಾರತದಲ್ಲಿ ಒಂದು ಒಳ್ಳೆ ಸಣ್ಣ ಘಟನೆ ಬರ್ತದೆ. ಧರ್ಮರಾಜನ ಆಸ್ಥಾನದಲ್ಲಿ, ಅಂದ್ರೆ ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದು ಧರ್ಮರಾಜ ರಾಜ ಆದ್ಮೇಲೆ ಆಸ್ಥಾನದಲ್ಲಿ ಕೂತಾಗ ಒಂದು ಸಣ್ಣ ಪ್ರಸಂಗ ಬರ್ತದೆ. ಅಲ್ಲಿ 3 ಜನ ಮಂತ್ರಿಗಳು ಒಂದೇ ತರ ತಪ್ಪನ್ನು ಮಾಡ್ತಾರೆ. 3 ಜನ ಮಂತ್ರಿಗಳು ಒಂದೇ ತರ ತಪ್ಪನ್ನು, ಅಪರಾಧವನ್ನು ಮಾಡ್ತಾರೆ. ಆ 3 ಜನನ ಕರ್ಕೊಂಡು ಧರ್ಮರಾಜನ ಮುಂದೆ ತಗೊಂಡು ಬರ್ತಾರೆ. ಅವರು 3 ಜನನ ಅಪರಾಧ ಮಾಡಿದ್ದಾರೆ, ಅವ್ರಿಗೇನು ಶಿಕ್ಷೆ ಕೊಡಬೇಕು ಅಂತ. ನೋಡಿ, ಅವನು ಮೃತ್ಯುದಂಡೆ ಕೊಡದೆ ಹೋದ್ರು ಎಷ್ಟು ಚೆನ್ನಾಗಿ ಹೇಳ್ತಾನೆ ಧರ್ಮರಾಜ. ಮೊದಲೇದವನು ಕರೀತಾನೆ, ನೀನು ಮನೆಗೆ ಹೋಗ್ಬಿಡು, ತಕ್ಷಣ ಏನು ಮಾಡಬೇಡ, ಮನೆಗೆ ಹೋಗು ಅಂತ ಕಲಿಸ್ತಾನೆ. ಎರಡನೇದವನು ಕರೀತಾನೆ, ಇವನ್ನ ಸ್ವಲ್ಪ ಜೈಲಿಗೆ ಹಾಕಿ, 2 ವರ್ಷ ಜೈಲಿಗೆ ಹಾಕಿ. 3 ಜನ ಮಂತ್ರಿಗಳು ಒಂದೇ ಥರದ ಅಪರಾಧ ಮಾಡಿದವರು. ಒಬ್ಬನಿಗೆ ಮನೆಗೆ ಹೋಗೋಕೆ ಹೇಳ್ತಾನೆ, ಇನ್ನೊಬ್ಬನನ್ನು ಸ್ವಲ್ಪ ದಿವಸ ಜೈಲಿಗೆ ಹಾಕಿ ಅಂತಾನೆ. 3ನೇದವನ್ನ ಇವನ್ ತಲೆ ಕತ್ತರಿಸಿ ಹಾಕಿ ಅಂತಾನೆ. ಕೆಲವರು ಅಂತಾರೆ, ಏನು ಧರ್ಮರಾಜ ನ್ಯಾಯ ಇದು? ಒಬ್ಬನ ಮನೆ ಕಳಿಸ್ಬಿಟ್ಟ, ಏನು ಮಾಡಲಿಲ್ಲ ಅವನಿಗೆ. 2ನೇದವನ್ನ ಜೈಲಿಗೆ ಕಳಿಸ್ದ, 3ನೇದವನ್ನ ತಲೆ ಕತ್ತರಿಸು ಅಥವಾ ದೇಶದಿಂದ ಹೊರಗೆ ಹಾಕು ಅಂತ ಹೇಳಿದ. ಏನ್ ಹೀಗೆ ಅಂತ ಧರ್ಮರಾಜ ಹೇಳ್ತಾನೆ, 3ದು ಜೀವ ಚೈತನ್ಯ ಬೇರೆ ಬೇರೆ ಇದೆ ಅವ್ರದ್ದು. ಮೊದಲೇನು ನಿಜವಾಗ್ಲೂ ಪ್ರಾಮಾಣಿಕ, ಯಾವುದೋ ಒಂದು ಕ್ಷಣದ ಆಸೆಗೆ ಬಿದ್ದು ಹಿಂಗೆ ಮಾಡಿದಾನವನು. ಆದ್ರೆ ಅವನು ಸರಿಯಾಗಿ ತಿದ್ದುಕೊಂಡ್ರೆ ಒಳ್ಳೆ ಮನುಷ್ಯ ಆಗ್ತಾನೋ ನನಗೆ ಗೊತ್ತಿದೆ. ಅಥವಾ ಅವನು ಎಷ್ಟು ಸೆನ್ಸಿಟಿವ್ ಆಗಿದ್ದಾನೆ ಅಂದ್ರೆ ಬಹುಶಃ ಮನೆಗೆ ಹೋದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಂಡಾನ ಅವನು. ನಾನು ಪನಿಷ್ಮೆಂಟ್ ಕೊಡಬೇಕಾಗಿಲ್ಲ ಅವನಿಗೆ. 2ನೇದವನಿದ್ದಾನಲ್ಲ, ಅವನು ಒಳ್ಳೆಯವನೇ, ಆದ್ರೆ ಅವನು ಪ್ರಾಯಶ್ಚಿತ್ತ ಆಗಬೇಕು. ಪ್ರಾಯಶ್ಚಿತ್ತ ಆದಾಗ ಅನ್ಕೋತಾನೆ, ತಪ್ಪಾಯ್ತಿದು, ಹೀಗೆ ಮಾಡಬಾರ್ದು ನಾನು ಅಂತ ತಿದ್ಕೊಂಡ್ ಬರ್ತಾನೆ, ಅವನು ಒಳ್ಳೇದು ಆಗ್ತಾನೆ ನಮಗೆ. ಮತ್ತೆ 3ನೇದವನು ಯಾಕೆ ಹೀಗೆ ಮಾಡಿದ್ರಿ? ಅವನು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವನು ಜೈಲಿಗೆ ಹಾಕಿದ್ರೆ ಅವನು ಏನ್ ಮಾಡ್ತಾನೆ ಗೊತ್ತಾ? ಇನ್ನು ಏನು ಮಾಡಿದ್ರೆ ನಾನು ಸಿಕ್ಕಾಕೊಳ್ಳೋದಿಲ್ಲ ಅಂತ ವಿಚಾರ ಮಾಡ್ತಾನೆ. ಅವನು ತಪ್ಪು ಮಾಡೋದಿಲ್ಲ, ಇನ್ನು ಏನಾದ್ರೂ ಸಿಕ್ಕಾಕೋಬಾರದು ಅಂತ ವಿಚಾರ ಮಾಡ್ತಾನೆ. ಅವನಿಂದ ಇನ್ನೂ ಹೆಚ್ಚು ಅಪಚಾರ ಆಗ್ತದೆ. ಅವನು ತಿದ್ದೋಕ್ಕಾಗೋದಿಲ್ಲ, ಅವನು ಮುಗಿಸ್ಬಿಡಿ ಅಂತ. ನೋಡಿ, ದುರ್ಯೋಧನ ಆ ಕೆಟಗರಿಗೆ ಸೇರಿದ, ಅವನು 3ನೇ ಕೆಟಗರಿಗೆ. ಅವನು ತಿದ್ದೋಕ್ಕಾಗೋದಿಲ್ಲ, ಮುಗಿಸ್ಬಿಡಿ ಅವನ. ಭೀಷ್ಮ ದ್ರೋಣಾದಿಗಳಿಗೆ ಮೇಲಿನ ಉನ್ನತ ಗತಿ ಬರಬೇಕು, ಅದಕ್ಕೆ ಕಳಿಸಿ ಅಂತ ಹೇಳ್ತಾರೆ. DVG ಒಂದು ಮಾತನ್ನು ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ.
ಬಂಧು ಮಿತ್ರರ ವಿಯೋಗದಿಂದ ದುಃಖ ಉಕ್ಕುವುದು ಸಹಜ. ದುಃಖ ಉಕ್ತದೆ. ಆದರೆ ಅವಾಗ ಏನ್ ಮಾಡ್ಬೇಕು ನಾವು ಅಂದ್ರೆ, ಜೀವಗತಿಯ ತತ್ವವನ್ನ ಮತ್ತು ಪ್ರಕೃತಿಯ ವಿಧಿಯನ್ನ ಗಮನಕ್ಕೆ ತೆಗೆದುಕೊಂಡು ದುಃಖವನ್ನು ಉಪಶಮನ ಮಾಡಿಕೊಳ್ಳಬೇಕು. ಎರಡು ಮಾತು ಹೇಳ್ತಾರೆ, ಅದ್ಭುತವಾದ ಮಾತು. ಒಂದು, ಜೀವಗತಿ ತತ್ವ. ಈ ಜೀವಕ್ಕೊಂದು ಗತಿ ಇದೆಯಲ್ಲ, ಹುಟ್ಟು, ಬೆಳವಣಿಗೆ, ಸಾವು, ಹುಟ್ಟು, ಬೆಳವಣಿಗೆ, ಸಾವು, ಇದೊಂದು ಗತಿ ಇದೆ. ಇದ್ರ ಜೊತೆಗೆ ಪ್ರಕೃತಿದು ಒಂದಿದೆಯಲ್ಲ, ಜೀವ ಒಬ್ಬಂದೇ ಅಲ್ಲ, ಪ್ರಕೃತಿ ಒಂದಿದೆಯಲ್ಲ. ಎರಡೋದ್ರದ್ದು ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮಗೆ ಈ ಸಾವನ್ನ, ಬಂಧುವಳಗದ ವಿಯೋಗವನ್ನ ಹ್ಯಾಕ್ ತಗೊಳ್ಬೇಕು ಅಂತ ಅರ್ಥ ಆಗ್ತದೆ ಅಂತ ಹೇಳ್ತಾನೆ. ಅದಕ್ಕೆ ಪೂರಕವಾಗಿ ನನಗೆ ಸಿಕ್ಕಿದ್ದು ಕಗ್ಗದಲ್ಲಿ ಬಹಳ ಅದ್ಭುತವಾದ ಮಾತು. ಮೃತ್ಯುವೆಂ ಭಯವೇಕೆ, ಮೃತ್ಯುವೆಂ ಭಯವೇಕೆ, ದೇಶಾಂತರಕ್ಕೊಯ್ವ ಮಿತ್ರನಾಥಂ. ಮೃತ್ಯುವೆಂ ಭಯವೇಕೆ, ದೇಶಾಂತರಕ್ಕೊಯ್ವ ಮಿತ್ರನಾಥಂ. ಚಿತ್ರ ಹೊಸದಿರ್ಪದಲ್ಲಿ ಸಾತ್ವಿಕದಿ ಬಾಳ್ದವಂಗೆ ಎತ್ತಲೇನು ಭಯ, ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ಈ ಮಾತನ್ನು ಚೂರು ಗಮನಿಸೋಣ. ಮೃತ್ಯುವೇಂ ಭಯವೇಕೆ, ಮೃತ್ಯುವಿನ ಭಯ ಯಾಕೆ ಅಂತ ಡಿವಿಜಿ ಕೇಳ್ತಾರೆ. ಯಾಕಂದ್ರೆ ಮೃತ್ಯು ಯಾರಪ್ಪ ಅಂದ್ರೆ ದೇಶಾಂತರಕ್ಕೊಯ್ವ ಮಿತ್ರನಾಥ. ನನ್ನ ಸ್ನೇಹಿತ ಟೂರ್ ಕರ್ಕೊಂಡು ಹೋಗ್ತಾನೆ ಬೇರೆ ದೇಶಕ್ಕೆ, ನನ್ನ ಬೇರೆ ಕಡೆ ಕರ್ಕೊಂಡು ಹೋಗುವಂತ ಮಿತ್ರ ಆತ ನನಗೆ. ಅವನು ನನಗೆ ನೇತಾರ ಆಗ್ತಾನೆ, ಕರ್ಕೊಂಡು ತೋರಿಸ್ತಾನೆ, ಟೂರಿಸ್ಟ್ ಗೈಡ್ ಅವನು ನನಗೆ. ಯಾಕಂದ್ರೆ ಚಿತ್ರ ಹೊಸದಿರ್ಪದಲ್ಲಿ. ಇಲ್ಲಿ ಬೆಂಗಳೂರಲ್ಲಿ ಇದ್ದವನಿಗೆ ನಾನು ನ್ಯೂಜಿಲೆಂಡಿಗೆ ಹೋದ್ರೆ ಎಷ್ಟು ಒಳ್ಳೆ ಅಟ್ಮಾಸ್ಫಿಯರ್ ಅಲ್ಲ, ಅದೊಂಥರ ನೋಡೋಕೆ ಸಿಗ್ಲಿಲ್ವಾ ನನಗೆ? ಇನ್ನೊಂದು ದೇಶಕ್ಕೆ ಹೋದ್ರೆ ಇನ್ನೊಂದು ಚಿತ್ರ ಸಿಗುತ್ತಲ್ಲ ನೋಡೋದಕ್ಕೆ. ಹಾಗೆ ಬೇರೆ ಬೇರೆ ಜಗತ್ತುಗಳನ್ನ ಪರಿಚಯ ಮಾಡುವಂಥ, ನೋಡಿ ಎಷ್ಟು ಮಾತನ್ನ ಆಳವಾಗಿ ಗಮನಿಸಿದ್ರೆ ಇದರಲ್ಲಿ ಈ ಪುನರ್ಜನ್ಮದ ಕಲ್ಪನೆ ಕೂಡ ಬರ್ತದೆ. ಇಲ್ಲಿಂದ ಕರ್ಕೊಂಡು ಹೋಗಿ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ, ಅಲ್ಲೊಂದು ಹೊಸ ಚಿತ್ರ. ಮತ್ತೊಂದು ಜನ್ಮಕ್ಕೆ ಹೋದ್ರೆ ಅಲ್ಲೊಂದು ಹೊಸ ಚಿತ್ರ, ಮತ್ತೊಂದು ಜನ್ಮಕ್ಕೆ ಮತ್ತೊಂದು ಹೊಸ ಚಿತ್ರ. ಹಾಗೆ ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಬಾಳ್ದವೆಂಗೆ ಎತ್ತಲೇನು ಭಯ. ಚೆನ್ನಾಗಿ ಸಾತ್ವಿಕನಾಗಿ ಬದುಕಿದವನಿಗೆ ಎಲ್ಲಿ ಹೋದ್ರೆ ಏನಪ್ಪ ನಮ್ಗೆ ತೊಂದ್ರೆ? ಕೊನೆಗೆ ಹೇಳ್ತಾರೆ, ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ಸತ್ರ ಅಂದ್ರೆ ಛತ್ರ ಅಂತ ತಗೋಬಹುದು. ಛತ್ರ ಅಂದ್ರೆ ವಸತಿ ಗೃಹ, ಇರೋಕ್ಕೊಂದು ಜಾಗ. ಬದಲಿ ಆಗೋದೇನಪ್ಪ, ಇಲ್ಲಿ ಈ ಮನೇಲಿದ್ದೆ, ನಾಳೆ ಆ ಮನೆಗೆ ಹೋಗ್ತೀನಿ ಅಷ್ಟೇನೆ. ಸತ್ರ ಹೊಸದಿಹುದು ನಡೆ. ನೋಡಿ, ಹೊಸ ಮನೆ ಬರ್ತದೆ ನನಗೊಂದು, ಹೊಸ ಮೈ, ಪುನರ್ಜನ್ಮ ಅಂದಾಗ ಹೊಸ ಜನ್ಮ, ಹೊಸ ಮೈ ಬರ್ತದೆ ಅಷ್ಟೇ ತಾನೇ, ಏನ್ ಚಿಂತೆ ಇಲ್ಲ, ಹೋಗೋಣ, ಮೃತ್ಯುವಿನ ಭಯ ಬೇಡ ಅಂತ. ಇನ್ನೊಂದು ಪ್ರಕೃತಿ ಬಗ್ಗೆ ಡಿವಿಜಿ ಬರೀತಾರೆ. ಮೃತ್ಯು ಹೇಗೆ ಆಡ್ತಾನೆ ಪ್ರಕೃತಿ ಜೊತೆಗೆ ಅಂದ್ರೆ, ಋತುಚಕ್ರ ತಿರುಗುವುದು, ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮಳೆಯುವುದು. ಎಷ್ಟು ಅದ್ಭುತ ಮಾತು ಅಂದ್ರೆ, ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿ ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಈ ಪ್ರಕೃತಿ ಅನ್ನೋದು ಸತತವಾದಂತಹ ಕೃಷಿ ಇದ್ದ ಹಾಗೆ. ಕೃಷಿಕ ಏನ್ ಮಾಡ್ತಾನೆ? ಬೀಜ ಹಾಕ್ತಾನೆ, ಬೆಳೆ ಬೆಳೆಸ್ತಾನೆ, ಕಟಾವು ಬಂದ ತಕ್ಷಣ ಕತ್ತರಿಸ್ತಾನೆ. ಅವನಿಗೇನು ದುಃಖ ಇಲ್ಲ, ಅವನು ಬೀಜ ಹಾಕಿದ್ದೇ ಕತ್ತರಿಸೋಕ್ಕೋಸ್ಕರ. ಬೀಜ ಹಾಕಿ ಬೆಳೆಲಿ ಏನು ಕಾಯ್ತಾ ಇದ್ದ, ನೀರು ಕೊಟ್ಟು ಜೋಪಾನ ಮಾಡಿ ಎದಕ್ಕೆ ಹಾಕಿದ್ದವನು? ಕೊಯ್ಬೇಕಂತ ಇಟ್ಟಿರೋದು ಅದನ್ನು. ಮತ್ತೆ ತೆಗೆದ ತಕ್ಷಣ ಮತ್ತೆ ಬೀಜ ಹಾಕ್ತಾನೆ, ಮತ್ತೆ ಬೆಳೆಸ್ತಾನೆ, ಮತ್ತೆ ಕತ್ತರಿಸ್ತಾನೆ. ಬೀಜ ಹಾಕೋದು ಕತ್ತರಿಸೋದು, ಬೀಜ ಹಾಕೋದು ಕತ್ತರಿಸೋದು ನಡೀತಾ ಇದೆಯಲ್ಲ, ಅದು ನೋಡಿ ಸತತ ಕೃಷಿ ಅಂತ ಹೇಳೋದು. ಋತುಚಕ್ರ ತಿರುಗುವುದು, ಆಗ ಕಾಲನೆದೆ ಮರುಗುವುದು. ಕಾಲ ಇದ್ದಾನಲ್ಲ, ಅವನು ಎದೆ ಮರಿಗೆ ಪ್ರಾಣ ತಗೊಂಡು ಹೋಗ್ತಾನೆ. ತಗೊಂಡು ಹೋದ ದುಃಖ ಪಡೋ ಕಾರಣ ಇಲ್ಲ. ಮೃತನ ಮಣ್ಣಿಂದ ಹೊಸ ಹುಲ್ಲು ಮಳೆಯುವುದು. ನೋಡಿ ಎಷ್ಟು ಚೆನ್ನಾಗಿದೆ. ಮೃತ ಹೊಸ ಹುಲ್ಲು. ತಾ ನೋಡಿರ್ಬೇಕು, ಯಾವುದೋ ಒಂದು ಸಮಾಧಿ ಇದ್ರೆ ಅದ್ರ ಮೇಲೆ ಹುಲ್ಲು ಬೆಳೀತದೆ. ಮೃತನ ಮಣ್ಣಿಂದ ಅಂದ್ರೆ ಒಂದು ಸಾವಿನ ಗರ್ಭದಲ್ಲಿಯೇ ಜೀವಾಂಕುರ ಆಗ್ತದೆ ಅಂತ. ಒಂದು ಸಾವಿನ ಗರ್ಭದಲ್ಲೇ ಒಂದು ಜೀವಾಂಕುರ ಆಗ್ತದೆ ಕೃಷಿ ಅಂದ್ರೆ ಹಾಗೆ. ಕ್ಷಿತಿ ಗರ್ಭ ಧರಿಸುವಳು, ಆಕಾಶದಲ್ಲಿ ಮತ್ತೆ ಮೋಡ ಬಂತು. ಕ್ಷಿತಿ ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಇದು ಜೀವಗತಿ ಮತ್ತು ಪ್ರಕೃತಿ ವಿಧಾನ ಎರಡನ್ನ ಡಿ.ವಿ.ಜಿ. ಚೆನ್ನಾಗಿ ಹೇಳ್ತಾರೆ. ಇದನ್ನ ನಮ್ಮ ರವೀಂದ್ರನಾಥ್ ಟ್ಯಾಗೋರ್, ಗುರುದೇವ್ ಟ್ಯಾಗೋರ್ ಅವರು ಬಹಳ ಮನಸ್ಸಿಗೆ ಮುಟ್ಟೋ ಹಾಗೆ ಹೇಳ್ತಾರೆ. ಈ ಕೊನೆ ಗೀತಾಂಜಲಿ ಕೊನೆ ಭಾಗಕ್ಕೆ ಬಂದ್ರಂತೂ ಕಣ್ಣೀರು ತಡ್ಕೊಳ್ಳೋದು ಕಷ್ಟ ಆಗತ್ತೆ, ಅಷ್ಟು ಚೆನ್ನಾಗಿ ಬೆಳಿತಾರೆ. ಅವ್ರು ಹೇಳ್ತಾರೆ, ಡೆತ್ ಮೈ ಫ್ರೆಂಡ್ ಅಂತ. ಡೆತ್ ಮೈ ಫ್ರೆಂಡ್ ಭಗವಂತನಿಗೆ ಹೇಳೋ ಮಾತಿದು. ಡೆತ್, ದೈ ಸರ್ವಂಟ್ ಈಸ್ ಅಟ್ ಮೈ ಡೋರ್. ಡೆತ್, ದೈ ಸರ್ವಂಟ್ ಈಸ್ ಅಟ್ ಮೈ ಡೋರ್. He has crossed the unknown sea
and brought thy call to my home. ಭಗವಂತ, ಸಾವು ಅನ್ನುವಂಥ ನಿನ್ನ ಸೇವಕ ನನ್ನ ಮನೆ ಬಾಗಿಲಿಗೆ ಬಂದಿದ್ದಾನೆ. ಅವನು ಎಷ್ಟೋ ಅಪರಿಚಿತವಾದ ಸಮುದ್ರಗಳನ್ನೆಲ್ಲ ದಾಟಿಕೊಂಡು ನಿನ್ನ ಸಂದೇಶವನ್ನು ನನ್ನ ಮನೆಗೆ ತಂದಿದ್ದಾನೆ. ನಾನೇನ್ ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ ಒನ್ ಸ್ಯಾಲ್ಯುಟೇಷನ್ ಟು ದಿ ಮೈ ಗಾಡ್, ಲೆಟ್ ಆಲ್ ಮೈ ಸೆನ್ಸಸ್ ಸ್ಪ್ರೆಡ್ ಔಟ್ ಅಂಡ್ ಟಚ್ ದಿಸ್ ವರ್ಲ್ಡ್ ಅಟ್ ದೈ ಫೀಟ್. ಭಗವಂತ, ನಿನ್ನ ಸಮರ್ಪಣಾ ಭಾವದಲ್ಲಿ ಒಂದು ನಮಸ್ಕಾರ ಹಾಕ್ತಾ ನಾನು ಏನ್ ಮಾಡ್ತೀನಿ ಗೊತ್ತಾ? ಲೆಟ್ ಆಲ್ ಮೈ ಸೆನ್ಸಸ್ ಸ್ಪ್ರೆಡ್ ಔಟ್ ಅಂಡ್ ಟಚ್ ದಿಸ್ ವರ್ಲ್ಡ್ ಅಟ್ ದೈ ಫೀಟ್. ನಿನ್ನ ಪಾದದಡಿಯಲ್ಲಿ ನನ್ನ ಎಲ್ಲ ಇಂದ್ರಿಯಗಳನ್ನು ಮಾಡಿ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ತೇನೆ. ಲೈಕ್ ಎ ರೇನ್ ಕ್ಲೌಡ್ ಆಫ್ ಜುಲೈ ಹಂಗ್ ಲೋ. ಟ್ಯಾಗೋರ್ ಮಾತು ಅದ್ಭುತ. ಲೈಕ್ ಎ ರೇನ್ ಕ್ಲೌಡ್ ಆಫ್ ಜುಲೈ ಹಂಗ್ ಲೋ ವಿತ್ ಇಟ್ಸ್ ಬರ್ಡನ್ ಆಫ್ ಅನ್ಶೆಡ್ ಶವರ್ಸ್, ಲೆಟ್ ಆಲ್ ಮೈ ಮೈಂಡ್ ಬೆಂಡ್ ಡೌನ್ ಅಟ್ ದೈ ಡೋರ್ ಇನ್ ಒನ್ ಸ್ಯಾಲ್ಯುಟೇಷನ್ ಟು ದಿ. ಈ ಜುಲೈದಲ್ಲಿ ಬರ್ತಿರುವಂತಹ ಕಾರ್ಮೋಡಗಳಿದೆಯಲ್ಲ, ಮಳೆ ಸುರಿಸಿದೆ ಭಾರವಾಗಿರುವಂತಹ ಕಾರ್ಮೋಡಗಳಿದೆಯಲ್ಲ, ಹಾಗೆ ನನ್ನ ಮನಸ್ಸು ನಿನ್ನ ಬಾಗಿಲ ಮುಂದೆ ಬಾಗಿ ಸಮರ್ಪಣಾ ಭಾವದಿಂದ ಇರುವಂತೆಲ್ಲ ನಿನಗೆ ಅರ್ಪಿಸಿಬಿಡ್ತೇನೆ. ಲೆಟ್ ಆಲ್ ಮೈ ಸಾಂಗ್ಸ್ ಗ್ಯಾದರ್ ಟುಗೆದರ್ ದೇರ್ ಡೈವರ್ಸ್ ಟ್ರೈನ್ಸ್ ಇನ್ ಟು ಸಿಂಗಲ್ ಕರೆಂಟ್ and flow to a sea of silence in one salutation to thee. ಅದು ಟ್ರಾನ್ಸ್ಲೇಷನ್ ಮಾಡೋದು ಕಷ್ಟ ಅನ್ಸುತ್ತೆ. ಲೆಟ್ ಆಲ್ ಮೈ ಸಾಂಗ್ಸ್ ಗ್ಯಾದರ್ ಟುಗೆದರ್. ನನ್ನ ಎಲ್ಲ ಹಾಡುಗಳು ಕೂಡಿ ಅದರೊಳಗಿರುವಂತಹ ಬೇರೆ ಬೇರೆ ಎಳೆ ಇದೆಯಲ್ಲ, ನನ್ನ ಹಾಡುಗಳು ಬೇರೆ ಇಲ್ಲ, ಅವೆಲ್ಲ ಸೇರಿ ಒಂದೆಳೆ ಆಗ್ಬಿಟ್ಟು ಲೆಟ್ ದೆಮ್ ಫ್ಲೋ ಇನ್ ಟು ಎ ಸಿ ಆಫ್ ಸೈಲೆನ್ಸ್ ಇನ್ ಒನ್ ಸ್ಯಾಲ್ಯುಟೇಷನ್ ಟು ದಿ. ನಿನಗೆ ಪ್ರಣಾಮಪೂರ್ವಕವಾಗಿ ಅವೆಲ್ಲವನ್ನ ಸೇರಿಸಿ ಮೌನ ಸಾಗರದಲ್ಲಿ ಸೇರಿಸ್ಕೊಂಡ್ಬಿಡು ನನ್ನ ಅಂತ. ಕೊನೆಯ ಸಾಲು ಬಹಳ ಚೆನ್ನಾಗಿರುವಂಥದ್ದು. ಮನುಷ್ಯ, ಪುರಂದರದಾಸರು ಹೇಳಿದಾಗೆ, ನಾವಿರುವುದು ಸುಮ್ಮನೆ, ಅಲ್ಲಿದೆ ನಮ್ಮನೆ. ಅದಕ್ಕೆ ಅಷ್ಟು ಚೆನ್ನಾಗಿ ಹೇಳುವಂಥದ್ದು. ಲೈಕ್ ಎ ಫ್ಲಾಕ್ ಆಫ್ ಹೋಮ್ ಸಿಕ್ ಕ್ರೇನ್ಸ್ ಫ್ಲೈಯಿಂಗ್ ಡೇ ಅಂಡ್ ನೈಟ್ ಬ್ಯಾಕ್ ಟು ದೇರ್ ಮೌಂಟೇನ್ ನೆಸ್ಟ್ಸ್, ಲೆಟ್ ಆಲ್ ಮೈ ಲೈಫ್ ಟೇಕ್ ಇಟ್ಸ್ ವಾಯೇಜ್ ಟು ಇಟ್ಸ್ ಎಟರ್ನಲ್ ಹೋಮ್ ಇನ್ ಒನ್ ಸ್ಯಾಲ್ಯುಟೇಷನ್ ಟು ದಿ. ಈ ಪಕ್ಷಿಗಳು, ಹಾರುವಂತಹ ಪಕ್ಷಿಗಳು ಮನೆ ನೆನೆಸಿಕೊಂಡು ಎಷ್ಟೋ ದೂರ ಇರುವಂತಹ ಮನೆ ಗೂಡು ಕಟ್ಟಿಕೊಂಡಿದ್ದಾವಲ್ಲ, ಅದರ ನೆನಪಿನಲ್ಲಿ ಹಗಲು ರಾತ್ರಿ ಹಾರಿಕೊಂಡು ತಮ್ಮ ಗೂಡಿಗೆ ಹೋಗಬೇಕು ಅಂತ ಹಾತೊರೆದು ಹೋಗ್ತಾವಲ್ಲ, ಹಾಗೆ ಲೆಟ್ ಮೈ ಲೈಫ್ ಟೇಕ್ ಇಟ್ಸ್ ವಾಯೇಜ್ ಟು ಇಟ್ಸ್ ಇಟರ್ನಲ್ ಹೋಮ್. ನನ್ನ ಶಾಶ್ವತವಾದ ಮನೆ ಇದೆಯಲ್ಲ, ಅಲ್ಲಿ ಎಲ್ಲವನ್ನೂ ತಗೊಂಡು ಹೋಗ್ತೇನೆ ಇನ್ ಒನ್ ಸ್ಯಾಲ್ಯುಟೇಷನ್ ಟು ದಿ. ಒಂದು ಪ್ರಣಾಮಪೂರ್ವಕವಾಗಿ ತಗೊಂಡು ಹೋಗ್ತೇನೆ. ಡೆತ್ ಅಂದ್ರೆ ಅಷ್ಟು ಗೌರವಪೂರ್ವಕವಾಗಿ ಡೆತ್ ಮೈ ಫ್ರೆಂಡ್ ಅಂತ ಹೇಳ್ತಾರೆ. ಅದನ್ನ ಕೃಷ್ಣ ಹೇಳಿಬಿಟ್ಟು ಹೇಳ್ತಾನೆ, ನೀನು ನಶ್ವರವಾದ ದೇಹವನ್ನ ನಂಬಿಕೊಂಡು ಶೋಚೆ ಮಾಡ್ತಾ ಇದ್ದೀಯಪ್ಪ. ನೀ ಅಳ್ತಾ ಇದ್ದೀಯಲ್ಲ, ಯಾಕೆ ಅಳ್ತಾ ಇದೀಯಾ? ಭೀಷ್ಮರು ಹೋಗ್ಬಿಡ್ತಾರೆ, ದ್ರೋಣ್ ಹೋಗ್ಬಿಡ್ತಾರೆ, ನನ್ನ ಸ್ನೇಹಿತರು ಹೋಗ್ತಾರೆ, ಸೋದರ ಮಾವ ಹೋಗ್ತಾರೆ, ಅವರ ದೇಹವನ್ನು ನೋಡ್ಕೊಂಡು ಹೇಳ್ತಾ ಇದೀಯ. ಆದ್ರೆ ನಿಜವಾಗ್ಲೂ ನೀನು ಅರ್ಥ ಮಾಡ್ಕೋಬೇಕಾದದ್ದು ದೇಹವನ್ನಲ್ಲ, ಅದರೊಳಗಿರುವಂತಹ ಆತ್ಮವನ್ನ. ಈಗ ಆತ್ಮದ ನಿತ್ಯತೆ ಬಗ್ಗೆ ಕೃಷ್ಣ ವ್ಯವಸ್ಥೆ ಮಾಡೋಕೆ ಶುರು ಮಾಡ್ತಾನೆ. ಈ ಆತ್ಮದ ಸ್ವರೂಪ ಹೇಳ್ತಾನೆ. ಅನ್ನೋ ಆಗ್ಲೇ ನೋಡಿದ ಹಾಗೆ, ಅರ್ಜುನನಿಗೆ ಕರುಣೆ ಬಂದದ್ದು ಬುದ್ಧಿಯಿಂದಲ್ಲ, ಅವನಿಗೆ ಬಂದದ್ದು ಪ್ರಾಕೃತ ಕಾರುಣ್ಯದಿಂದ. ತಕ್ಷಣಕ್ಕೆ ಏನು ಕರುಣೆ ಬಂತೋ ಆ ಕರುಣೆ ಉಕ್ಕಿ ಬಂದು ಆ ಥರದ್ದು ಅವನಿಗೆ ಬಂದ್ಬಿಡ್ತು. ಅವನಿಗೆ ವಿರಕ್ತಿನೂ ಬಂದಿದೆ. ಯುದ್ಧ ಮಾಡ ಶೋಚ್ಛೆ ಅಂತ ಇಟ್ಬಿಟ್ಟ ಕೆಳಗಡೆ, ನೋ ಯೋತ್ಸೆ ಅಂತ ಕೆಳಗೆ ಬಾಣ ಇಟ್ಬಿಟ್ಟ ಅವನು. ಯುದ್ಧ ಮಾಡೋದಿಲ್ಲ. ಈ ವಿರಕ್ತಿ ಕೂಡ ಕ್ಷಣ ಮಾತ್ರದಲ್ಲೇ ಬಂದದ್ದು. ಆದ್ರಿಂದ ಅವನು ಬಂದಂತಹ ಕರುಣೆ ಆಗಲಿ ವಿರಕ್ತಿ ಆಗಲಿ ಬುದ್ಧಿಯಿಂದ ಬಂದದ್ದಲ್ಲ. ನಮ್ಮ ಜೀವನದಲ್ಲಿ ಆ ಥರದ ಘಟನೆ ನಡೆಯಲ್ವಾ? ಒಂದೇ ಕ್ಷಣದಲ್ಲಿ ಕೋಪ ಬಂದಾಗ ಏನೇನು ಘಟನೆ ಮನೇಲಿ ನಡೀತದೆ ಹೇಳಿ? ಎಷ್ಟೋ ಮನೇಲಿ, ಎಲ್ಲರ ಮನೇಲಿ ಆಗುವಂಥ ವಿಷಯನೇ ಅದು. ಬಹಳ ಕೋಪ ಬಂದ್ಬಿಡುತ್ತೆ ಯಜಮಾನರಿಗೆ. ಯಾವುದೋ ಕಾರಣಕ್ಕೆ ಬಹಳ ಬೇಜಾರಾಗ್ಬಿಟ್ಟು, ಈ ಸಾಕಾಗಿ ಹೋಗಿದೆ ಸಂಸಾರ ನನಗೆ, ನಾನು ಎಲ್ಲಾದ್ರೂ ಹಿಮಾಲಯಕ್ಕೆ ಹೋಗ್ಬಿಡ್ತೀನಿ ಸನ್ಯಾಸಿಯಾಗಿ ಇರಿ, ಆವಾಗ ಅರ್ಥ ಆಗುತ್ತೆ ನನ್ನ ಬೆಲೆ ನಿಮಗೆ ಅಂತ ಹೇಳ್ತಾರೆ. ಕೋಪ ಮಾಡ್ಕೊಂಡು ನಾನು ಮನೆ ಬಿಟ್ಟು ಹೋದಾಗ ನಿಮಗೆ ಅರ್ಥ ಆಗ್ತದೆ, ಅಲ್ಲಿ ತನಕ ಅರ್ಥ ಆಗೋಲ್ಲ ನಿಮಗೆ, ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಘಟ ಪ್ರತಿಜ್ಞೆ ಮಾಡ್ತಾರೆ. ಮಕ್ಕಳೆಲ್ಲ ಗಾಬರಿ ಆದಾಗ ತಾಯಿ ಹೇಳ್ತಾರೆ, ಸುಮ್ಮನೆ ಇರು, ಹಿಂಗೆ ಹೇಳ್ತಾ ಇರ್ತಾರೆ ಅವರು. ಒಂದೇ ಸಲ ಅಲ್ಲ ಹೇಳಿದ್ದು, ಬೇಕಾದ ಸಲ ಕೇಳಿದ್ದಾರೆ ಅವ್ರು ಹೇಳಿದ್ದೇನೆ. ಕೋಪ ಮಾಡ್ಕೊಂಡು ಯಜಮಾನರು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಸನ್ಯಾಸಿಯಾಗಿ ಹಿಮಾಲಯಕ್ಕೆ ಅಂದವರು 1-2 ತಾಸು ದುಸುಮುಸು ಆಗ್ತದೆ. ಆಮೇಲೆ ಸಾಯಂಕಾಲ ನಾಳೆ ತರಕಾರಿ ಏನ್ ತರಬೇಕು, ಚೀಲ ಹಿಡ್ಕೊಂಡು ಮಾರ್ಕೆಟಿಗೆ ಹೊಡ್ತಾರೆ. ಅಂದ್ರೆ ಆ ಬಂದದ್ದು ಸನ್ಯಾಸ ವಿರಕ್ತಿ ಬುದ್ಧಿಯಿಂದ ಬಂದದ್ದಲ್ಲ, ಆ ಕ್ಷಣದ ಒಂದೇನು ತುಡಿತಕ್ಕಾಯ್ತು ಅದು ಬಂದದ್ದಷ್ಟೇನೆ. ಅದು ನಮ್ಮ ದುರ್ಯೋಧನ ಹಣೆಬಾರ ಹಾಗೆ ಆಗಿದೆ. ಆ ಕ್ಷಣಕ್ಕೆ ಬಂದಂಥ ಉಕ್ಕಿ ಬಂದಂಥದ್ದು.
ಅದಕ್ಕೆ ಅವನು ಹೇಳ್ತಾನೆ, ಪಾಪ ದುರ್ಯೋಧನ ಅರ್ಜುನ ಹೇಳ್ತಾನೆ, ಧರ್ಮದ ಸ್ವರೂಪ ನಾನು ತಿಳಿದಿಲ್ಲಪ್ಪ, ತಿಳಿಸ್ಬಿಡು ಅಂತ ಹೇಳ್ತಾ, ಪ್ರಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಃ, ಪ್ರಚ್ಛಾಮಿ ನನಗೆ ಹೇಳಪ್ಪ ನೀನು, ಯಾಕಂದ್ರೆ ನಾನೇನಾಗಿದ್ದೀನಿ ಧರ್ಮ ಸಮ್ಮೂಢ ಚೇತಃ, ಧರ್ಮ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರಿಂದ ತಿಳಿಸ್ಕೊಡು ಅಂತ ಹೇಳ್ತಾನೆ. ಇಲ್ಲಿ DVG ಶಕ್ತಿ ಏನು ಅಂತ ಅರ್ಥ ಆಗುತ್ತೆ ನಮಗೆ. ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ಆ ಭಾಗವನ್ನು. ಅಂದ್ರೆ ಧರ್ಮ ತತ್ವದ ಆಧಾರದಿಂದ ನಿರ್ಣಯ ಆಗಬೇಕಾದದ್ದು. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ತೀರ್ಮಾನ ಆಗಬೇಕಾದ್ರೆ ಧರ್ಮದ ಆಧಾರದ ಮೇಲೆ ತೀರ್ಮಾನ ಮಾಡಬೇಕು ನಾವು. ಆದರೆ ತತ್ವ ನಮ್ಗೆ ಅರ್ಥ ಆಗೋದು ಹೇಗೆ? ಇಂದ್ರಿಯಗಳಿಗೆ ಸಿಗೋದಿಲ್ಲಲ್ಲ. ತತ್ವ ಇಂದ್ರಿಯಗಳಿಗೆ ಸಿಗದೇ ಇರೋದ್ರಿಂದ ಅದನ್ನು ತೀರ್ಮಾನ ಮಾಡೋದು ಹೇಗೆ? ಅದಕ್ಕೆ ಹೇಳ್ತಾರೆ 16ನೇ ಅಧ್ಯಾಯದಲ್ಲಿ ಭಗವಂತ ಹೇಳೋದು, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ಆದ್ದರಿಂದ ಶಾಸ್ತ್ರವೇ ಪ್ರಮಾಣ. ಯಾವುದನ್ನ ಇಂದ್ರಿಯಗಳಿಂದ ಗ್ರಹಿಸೋಕೆ ಆಗೋದಿಲ್ವೋ ಅದನ್ನ ಶಾಸ್ತ್ರಗಳಿಗೆ ತಿಳ್ಕೊಳ್ಬೇಕಾಗ್ತದೆ. ಇದು ನಮ್ಮಲ್ಲಿ ಸೈನ್ಸ್ ಓದಿದವರಿಗೆ ಸ್ವಾಮಿ ವಿವೇಕಾನಂದರು ಬಹಳ ಚೆನ್ನಾಗಿ ಮಾಡ್ತಾರೆ. ಅವರು ಮದ್ರಾಸಿಗೆ ಹೋದಾಗ ಕ್ರಿಶ್ಚಿಯನ್ ಕಾಲೇಜಲ್ಲಿ ಹುಡುಗರೆಲ್ಲ ಪ್ರಶ್ನೆ ಕೇಳ್ತಾ ಇದ್ರು ವಿವೇಕಾನಂದರಿಗೆ, ಏನ್ ನೀವು ವೇದಾಂತ ಅಂತೀರಿ? ಅದು ನಾವು ಒಪ್ಪೋದಿಲ್ಲ, ಸೈನ್ಸ್ ಒಪ್ಪೋದಿಲ್ಲ. ನಮ್ಮ ಸೈಂಟಿಫಿಕ್ ಮೆಥಡ್ಸ್ ಅಪ್ಲೈ ಮಾಡೋಕ್ಕಾಗತ್ತಾ ವೇದಾಂತಕ್ಕೆ ಅಂತ ಕೇಳಿದಾಗ ವಿವೇಕಾನಂದರು ಸುಮಾರು 110 ವರ್ಷದಿಂದ ಹೇಳಿದಂಥ ಮಾತು, ಅದ್ಭುತವಾದಂಥ ಮಾತು ನಾವು ಗಮನಿಸ್ಬೇಕು, ಇವತ್ತಿಗೂ ಸತ್ಯ ಅದು. ಅವ್ರು ಹೇಳ್ತಾರೆ, ನಿಮ್ಮ ಸೈನ್ಸ್ ಏನಪ್ಪ ಪ್ರೂವ್ ಮಾಡಬೇಕಾದ್ರೆ ಏನೇನು ಹೇಳಿ? 3 ಮೆಥಡ್ಸ್ ಇದೆ ಸೈನ್ಸಲ್ಲಿ. ಯಾವುದಾದ್ರೂ ಒಂದು ಪ್ರೂವ್ ಮಾಡಬೇಕಾದ್ರೆ 3 ಮೆಥಡ್ ಇದೆ. ಒಂದು ಡೈರೆಕ್ಟ್ ಎವಿಡೆನ್ಸ್, ಇದು ಹಾಕಿದ್ರೆ ಬಣ್ಣ ಬರುತ್ತಾ ನೋಡಿ, ಡೈರೆಕ್ಟ್ ಎವಿಡೆನ್ಸ್ ಬೇಕು. ಇದಿಲ್ಲಿ ಹಾಕಿದ್ರೆ ಹೀಗಾಗ್ತದೆ, ಕಣ್ಣಿಗೆ ಕಾಣಿಸ್ಬೇಕು ನಮಗೆ, ಡೈರೆಕ್ಟ್ ಎವಿಡೆನ್ಸ್. ಇದು ಹಾಕಿದ್ರೆ ತೂಕ ಹೆಚ್ಚಾಯಿತು, ತೂಕ ಕಮ್ಮಿ ಆಯಿತು, ಅದು ಆವಿ ಆಯಿತು, ಕಣ್ಣಿಗೆ ಕಾಣಿಸ್ಬೇಕು ನಮಗೆ. ಅಂದ್ರೆ ಮೊದಲನೇ ಪ್ರೂಫ್ ಬೇಕಾದದ್ದು ಡೈರೆಕ್ಟ್ ಎವಿಡೆನ್ಸ್. ಅದಕ್ಕೆ ನಾವು ಪ್ರತ್ಯಕ್ಷ ಪ್ರಮಾಣ ಅಂತ ಕರಿತೀವಿ. ಪ್ರತ್ಯಕ್ಷ ಪ್ರಮಾಣ ಬೇಕು. ಅದು ಹಿಂದೆ ಹೋದಾಗ ಏನ್ ಮಾಡ್ತೀವಿ ನೋಡಿ, ಈಗ ಎಲ್ಲರೂ ಬೆವರುತ್ತಿದ್ದಾರೆ ಅಂದ್ರೆ ಶೆಕೆ ಆಗ್ತಾ ಇದೆ ಅಂತ ನೋಡಿ, ಅದು ಪ್ರತ್ಯಕ್ಷ ಪ್ರಮಾಣ. ಬೆವರು ಕಾಣಿಸುತ್ತೆ ನನಗೆ, ಶೆಕೆ ಆಗೋದು ಕಾಣಿಸಲ್ಲ, ಶೆಕೆ ಕಾಣಿಸಲ್ಲ, ಬೆವರು ಕಾಣಿಸುತ್ತೆ. ಆದ್ರಿಂದ ಆ ಇನ್ಫರೆನ್ಸ್ ಅದ್ರ ನಿರ್ಣಯಕ್ಕೆ ಬರ್ತೇನೆ, ಆದ್ರಿಂದ ಶೆಕೆ ಆಗ್ತಿರ್ಬೇಕು. ಅಥವಾ ಇಲ್ಲಿದ್ದಂಥ ಬಾಗಿಲ ಹತ್ರ ಇದ್ದಂಥ ಒಬ್ರು ಯಾರ್ದೋ ಶರ್ಟ್ ಅಲ್ಗಾಡ್ತಾ ಇದೆ ಜೋರಾಗಿ, ಹಾಗಾದ್ರೆ ಗಾಳಿ ಬರ್ತಿರ್ಬೇಕು. ಗಾಳಿ ಬರೋದು ಕಣ್ಣಿಗೆ ಕಾಣಿಸಲ್ಲ ನನಗೆ, ಇದನ್ನ ಅನುಮಾನ ಅಂತ 2ನೇ ಹಂತ. ಮೊದಲೇದು ಡೈರೆಕ್ಟ್ ಎವಿಡೆನ್ಸ್ ಅಂದ್ರೆ ಪ್ರತ್ಯಕ್ಷ ಪ್ರಮಾಣ, 2ನೇದು ಇನ್ಫರೆನ್ಸ್ ಅಥವಾ ಅನುಮಾನ ಅಂತ. ಅನುಮಾನದಿಂದ ಹೇಳುವಂಥದ್ದು ನೋಡಿ, ಇದಿಲ್ಲಿ ಸ್ಪೀಕರ್ ನಿಂತ್ಕೊಂಡಿದೆ ಅಂದ್ರೆ ಅದನ್ನು ಗೋಡೆ ಫಿಕ್ಸ್ ಮಾಡಿರ್ಬೇಕು. ದೂರದಿಂದ ಕೂತವ್ರಿಗೆ ಕೇಳಿಸಲ್ಲ, ಹೊರಗಡೆ ಕೂತವ್ರಿಗೂ ನನ್ನ ಮಾತು ಕೇಳಿಸ್ತದೆ ಅಂದ್ರೆ ಬಹುಶಃ ಹೊರಗಡೆ ಸ್ಪೀಕರ್ ಇರಬೇಕು. ನನಗೆ ಕಾಣಿಸ್ದೆ ಹೋದ್ರೂ ಕೂಡ ಅನುಮಾನ ಮಾಡೋಕೆ ಸುಲಭ ಇದೆ ನನಗೆ. ಯಾವುದು ಕಣ್ಣಿಗೆ ಕಾಣಿಸೋದಿಲ್ವೋ, ಪ್ರತ್ಯಕ್ಷ ಪ್ರಮಾಣ ಮಾಡೋಕ್ಕಾಗೋದಿಲ್ವೋ, ಅದಕ್ಕೆ ನಾವೇನ್ ಮಾಡ್ತೀವಿ? ಅನುಮಾನ ಅಂತ ಮಾಡ್ತೀವಿ. ಅನುಮಾನನೂ ಸಾಧ್ಯ ಇಲ್ಲ ಅಂದ್ರೆ ಏನ್ ಮಾಡೋದು? ಕೆಲವೊಂದ್ಸಲ ಹೀಗಾಗ್ತದೆ, ರಿಸರ್ಚ್ ಮಾಡಬೇಕಾದ್ರೆ ನಾವು ರೆಫರೆನ್ಸಸ್ ಅಂತ ಬರೀತೇವೆ ಕೊನೆಗೆ. ರಿಸರ್ಚ್ ಆರ್ಟಿಕಲ್ ರೆಫರೆನ್ಸ್ ಅಂದ್ರೆ ಏನು ನೋಡಿ, ನಾನು ಹೇಳಿದ್ದಲ್ಲ ಅವರು ಹೇಳಿದ್ದಾರೆ ನೋಡಿ, ಇದೇ ತರನೇ ನೋಡಿ. ಅವರು 1936ರಲ್ಲಿ ಮಾಡಿದ್ರಂತೆ, ಅವರು ಹಾಗೆ ಹೇಳ್ತಾರೆ, 53ರಲ್ಲೂ ಹೀಗೆ ಹೇಳ್ತಾರೆ, 75ರಲ್ಲೂ ಹೀಗೆ ಇದೆ, ಆದ್ರಿಂದ ನಾನು ಮಾಡಿದ್ ಸರಿ. ನೀವು ಸರಿ ಅದ್ರ ಮೇಲೆ ಹೇಳ್ತೀರಿ, ಯಾವ ಆಧಾರದ ಮೇಲೆ? ಅವರೆಲ್ಲ ಮಾಡಿದಾರಲ್ಲ ಹಿಂದೆ ನೋಡಿ, ಅವರೆಲ್ಲ ಅದು ಹೇಳ್ತಾರೆ, ಆದ್ರಿಂದ ನಾನು ಮಾಡಿದ್ ಸರಿ. ನೋಡಿ, ಪ್ರತ್ಯಕ್ಷ ಪ್ರಮಾಣ ಇಲ್ಲ, ಅನುಮಾನ ಇಲ್ಲ, ಇದು 3ನೇದ್ದು ರೆಫರೆನ್ಸ್ ಕೊಡೋದಂತೀವಲ್ಲ, ಇದಕ್ಕೆ ಶಾಸ್ತ್ರ ನಿರ್ಣಯ ಅಂತ. ಯಾವುದನ್ನ ಪ್ರತ್ಯಕ್ಷ ಪ್ರಮಾಣದಿಂದ ನೋಡೋಕ್ಕಾಗೋದಿಲ್ವೋ, ಯಾವುದನ್ನ ಅನುಮಾನವನ್ನು ಮಾಡೋಕ್ಕಾಗೋದಿಲ್ವೋ, ಅದಕ್ಕೆ ಶಾಸ್ತ್ರವನ್ನೇ ಮೊರೆ ಹೋಗಬೇಕಾಗ್ತದೆ. ಅದನ್ನೇ ಶ್ರೀಕೃಷ್ಣ ಹೇಳ್ತಿರೋದು, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ನೋಡಪ್ಪ, ತತ್ವ ನಿರ್ಣಯ ಇದೆಯಲ್ಲ, ಕಣ್ಣಿಗೆ ಕಾಣಿಸೋದಲ್ಲ, ಪ್ರತ್ಯಕ್ಷ ಪ್ರಮಾಣ ಮಾಡಿಸೋಕ್ಕಾಗೋದಿಲ್ಲ, ಇಂದ್ರಿಯಗಳಿಗೆ ಸಿಕ್ಕೋದಿಲ್ಲ, ಆದ್ರಿಂದ ಅನುಮಾನನೂ ಕಷ್ಟ ನನಗೆ, ಆದ್ರಿಂದ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ. ಅದಕ್ಕೆ ಶಾಸ್ತ್ರಕ್ಕೆ ಬಂದಾಗ ಕೃಷ್ಣ ಎಷ್ಟು ಎಳೆಯಾಗಿ ಬಿಡಿಸ್ಕೊಡ್ತಾನೆ ಅರ್ಜುನನಿಗೆ ಅಂದ್ರೆ, ನಮ್ಮ ಪ್ರಪಂಚವನ್ನ ಗಮನಿಸು. ಅರ್ಜುನಿಗೆ ಹೇಳ್ತಾನೆ, ಪ್ರಪಂಚ ಸುತ್ತಮುತ್ತಲು ಗಮನಿಸು. ಎಷ್ಟೊಂದು ವಸ್ತುಗಳಿದೆ ಸುತ್ತಲೂ, ಆ ಎಲ್ಲ ವಸ್ತುಗಳಿಗೂ ವೃದ್ಧಿ ಆಗ್ತದೆ, ಇಲ್ಲ ಕ್ಷಯ ಆಗ್ತದೆ, ಇಲ್ಲ ವಿಕಾರ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಸುತ್ತಮುತ್ತಲು ಇರುವಂತಹ ವಸ್ತುಗಳಿಗೆ ವೃದ್ಧಿ ಆಗಬೇಕು, ಕ್ಷಯ ಆಗಬೇಕು, ಇಲ್ಲಾಂದ್ರೆ ವಿಕಾರ ಆಗಬೇಕು. ಅಂದ್ರೆ ಸಣ್ಣ ಮಗು ಎಷ್ಟೋ ಸಲ ನೋಡ್ತೀವಿ, 10 ವರ್ಷದ ಮೇಲೆ ಅಯ್ಯೋ ಎಷ್ಟು ಎತ್ತರ ಆಗ್ಬಿಟ್ಟಿದ್ದಾರೆ ಹುಡುಗಿ, ಆಗ್ಬೇಕಲ್ಲ, ವೃದ್ಧಿ ಆಗ್ಬೇಕಲ್ಲ, ಹಾಗೆ ಇರೋಕ್ಕಾಗಲ್ಲ. ಬೆಳವಣಿಗೆ ಆಗ್ತದೆ ವ್ಯಕ್ತಿದು. ಇನ್ನು ಕೆಲವರು ಕ್ಷಯ ಆಗ್ತದೆ, ಏನು ತುಂಬಾ ಇಳಿದೋಗ್ಬಿಟ್ಟಿದ್ದೀರಿ ನೀವು ಅಂತ ಆಗ್ಬೋದು, ಅಥವಾ ಆ ಮನುಷ್ಯ ಇಲ್ದೇನೆ ಹೋಗ್ಬೋದು, ಕ್ಷಯ ಆಯಿತು. ಇನ್ನು ವಿಕಾರ ಆಗುವಂಥದ್ದು, ಬದಲಾವಣೆ. ವಿಕಾರ ಅಂದ್ರೆ ಬದಲಾವಣೆ ಆಗುವಂಥದ್ದು. ಯಾವುದು ಬೆಳೀತದೋ
ಯಾವುದು ಹಾಳಾಗ್ತದೋ, ಯಾವುದು ಬದಲಾವಣೆ ಹೊಂದದೋ, ಇಂಥ ವಸ್ತುಗಳು ನಮ್ಮ ಕಣ್ಣು ಮುಂದೆಲ್ಲ ಕಾಣಿಸ್ತವೆ. ಇವಕ್ಕೆ ಭಗವಂತ ಹೇಳ್ತಾನೆ ಇವೆಲ್ಲ ಅನಿತ್ಯಗಳು ಅಂತ. ಅನಿತ್ಯಗಳು ಶಾಶ್ವತವಾಗಿ ಇರುವಂಥವಲ್ಲ. ಅವು ಶಾಶ್ವತವಾಗಿ ಇರದೇ ಇರೋದ್ರಿಂದಾನೇ ವೃದ್ಧಿ, ಕ್ಷಯ ಮತ್ತು ವಿಕಾರ ಆಗುವಂಥದ್ದು. ಆದರೆ ಒಂದು ತಮಾಷೆ ಇದೆ, ಅವು ವಿಕಾರ ಹೊಂದಿದ್ರು ಕೂಡ ಅವು ಇವೆಯಲ್ಲ, ನಮ್ಮ ಕಣ್ಣಿಗೆ ಕಾಣಿಸ್ತವಲ್ಲ. ಸ್ವಲ್ಪ ಹೊತ್ತೇ ಇರ್ಬೋದೇನೋ ಅದು. ಇಡೀ ಪ್ರಪಂಚದ ಇತಿಹಾಸ ತಗೊಂಡಾಗ ಒಬ್ಬ ಮನುಷ್ಯನ ಜೀವನ 100 ವರ್ಷ ಬದುಕಿದ್ರು ಕೂಡ ಒಂದು ಕ್ಷಣ ಕೂಡ ಅಲ್ಲ ಅದು. ಅತ್ಯಂತ ಸಣ್ಣ ಟೈಮ್ ಅದು. ಆದರೆ ಅಷ್ಟು ಟೈಮ್ನಲ್ಲಿ ಬದುಕಿದ್ದ ಅಂತ ಒಂದು ಪ್ರೂಫ್ ಇದೆಯಾ? ಒಂದೇನೋ ಕೆಲಸ ಮಾಡಿದಾರ ನೋಡಿ. ಹೇಳ್ತಾರೆ ಈ ಪ್ರಪಂಚ ಅನಿತ್ಯ ಆದರೂ ಕೂಡ ಇದ್ದದ್ದು ಸುಳ್ಳಲ್ಲ. ನಾನು ಹೇಳೋದು ಸರಿ ಆಗ್ತಾ ಇದೆಯಾ? ಪ್ರಪಂಚ ಅನಿತ್ಯ ಅಂತಿದ್ರು ಕೂಡ, ಶಾಶ್ವತ ಅಲ್ಲ ಅಂತಿದ್ರು ಕೂಡ ಅದು ಇದ್ದದ್ದು ಸುಳ್ಳ. ನಾವು ಈಗ ಮಾತಾಡ್ತಿರೋದು ಸುಳ್ಳ, ನಾವು ತಾವು ಕಾಣಿಸ್ತಿರೋದು ಸುಳ್ಳ. ಪ್ರಪಂಚ ಅನಿತ್ಯ ಅಂದ್ರೆ ಅದು ಪೂರ್ತಿ ಇಲ್ಲ ಅಂತಲ್ಲ, ಇದೆ, ಸ್ವಲ್ಪ ಕಾಲ ಇರ್ತದೆ. ಆದ್ರೆ ಇರುವಷ್ಟಾದ್ರೂ ಇದೆಯಲ್ಲ. ಅದಕ್ಕೆ ಭಗವಂತ ಕೇಳ್ತಾನೆ ಅರ್ಜುನನಿಗೆ, ಅದು ಸ್ವಲ್ಪ ಕಾಲ ಇರೋದಾದ್ರೂ ಆ ಇರುವಂತ ಶಕ್ತಿ ಕೊಟ್ಟವ್ರು ಯಾರು? ಅದಕ್ಕೆ ಚೇಷ್ಟೆ ಮಾಡುತ್ತಲ್ಲ ಪ್ರಪಂಚ. ಈ ಪ್ರಪಂಚ ಸ್ವಲ್ಪ ಹೊತ್ತಾದ್ರೂ ಚೇಷ್ಟೆ ಮಾಡುತ್ತಲ್ಲ, ಆ ಚೇಷ್ಟೆಗೆ ಶಕ್ತಿ ಕೊಟ್ಟವ್ರು ಯಾರು? ಗಮನಿಸಿ, ಬೆಂಕಿ ಕಡ್ಡಿ ಹಿಡ್ಕೊಂಡು ಕತ್ಲೆ ಆಗ್ಬಿಟ್ಟಿದೆ, ಬೆಂಕಿ ಪೊಟ್ಟಣ ಹಿಡ್ಕೊಂಡು ಕಡ್ಡಿ ಎರೆದು ಗೀರ್ತೇನೆ. ಗೀರಿದ ತಕ್ಷಣ ದೀಪ ಬೆಳಕಾಗತ್ತೆ. ಎಷ್ಟೊತ್ತಿರುತ್ತೆ ಅದು? ಬಹಳ ಆದರೆ 1 ನಿಮಿಷ ಇದ್ದಿತ್ತು ಅಲ್ವಾ? 1 ನಿಮಿಷ ಇದ್ರೂ ಅದು ಅನಿತ್ಯ. ಅದು 1 ನಿಮಿಷದಲ್ಲಿ ದೀಪ ಆರು ಹೋಯ್ತು. ಆದರೆ 1 ನಿಮಿಷ ಬೆಳಕು ಕೊಟ್ಟದ್ದು ಸುಳ್ಳ ಅದು? ಎಷ್ಟು ಚೆನ್ನಾಗಿದೆ. 1 ನಿಮಿಷ ಉರಿದ್ರೂ ಕೂಡ 1 ನಿಮಿಷ ಬೆಳಕು ಕೊಟ್ಟದ್ದು ಸುಳ್ಳಲ್ಲ. ಆದ್ರಿಂದ ಪ್ರಪಂಚ ಅನಿತ್ಯ ಆದರೂ ಕೂಡ ಅದಕ್ಕೊಂದು ಚೇಷ್ಟೆ ಇದೆ, ಅದಕ್ಕೊಂದು ಕೆಲಸ ಇದೆ, ಒಂದು ಗತಿ ಇದೆ. ಆ ಗತಿಗೆ ಚಾಲನೆ ಕೊಟ್ಟವರು ಯಾರು? ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ಮಕ್ಕಳು ಮನೆಯಲ್ಲಿ ಮೋಟಾರ್ ತಗೊಂಡ್ಬರ್ತಾರೆ, ಕೀ ಕೊಟ್ಟರೆ ಓಡಿಸುವಂತ ಮೋಟಾರ್. ಕಾರ್, ಸಣ್ಣ ಆಟಿಕೆ ಕಾರು. ಅದು ಕೀ ಕೊಟ್ಟು ಬಿಟ್ರೆ ಅಂತ ಓಡಾಡುತ್ತೆ. ಅದು ಎಷ್ಟೊತ್ತು ಓಡಾಡುತ್ತೆ? ಆ ಕೀ ಇರೋ ತನಕನೂ ಓಡಾಡುತ್ತೆ. ಅಂದ್ರೆ ಆ ಪರ್ಮನೆಂಟ್ ಆಗಿ ಓಡಾಡುವಂತಹ ಕಾರ್ ಅಲ್ಲ. ಅದು ಎಲ್ಲಿವರೆಗೂ ಓಡಾಡುತ್ತೆ? ಯಾರೋ ಕೀ ಕೊಟ್ಟಿದ್ರಲ್ಲ, ಕೀ ಮುಗಿಯೋ ತನಕನೂ ಓಡಾಡುತ್ತೆ. ಹಾಗಾದ್ರೆ ಕೀ ಒಬ್ರು ಯಾರೋ ಕೊಟ್ಟಿರ್ಬೇಕಲ್ಲ. ಕೃಷ್ಣ ಕೇಳೋದೇನೆ, ಅನಿತ್ಯವಾದ ಪ್ರಪಂಚ ಇದೆಯಪ್ಪ, ಇದಕ್ಕೆ ಚೇಷ್ಟೆ ಮಾಡೋಕೆ ಅವಕಾಶ ಕೊಟ್ಟವ್ರು ಯಾರು? DVG ಇದನ್ನೇ ನಮ್ಮ ಕಗ್ಗದಲ್ಲಿ ಹೇಳ್ತಾರೆ, ಹುರಿಯೂರುಳೆ ಹಾವಲ್ಲ, ಹುರಿಯೂರುಳೆ ಹಾವಲ್ಲ ಆದೊಡಂ ಮಬ್ಬಿನಲ್ಲಿ ಹರಿದಾಡಿದಂತಾಗೆ ನೋಳ್ಪವಂ ಬೆದರಿ ಸುರಿಸುವ ಬೆಮರುದಿಟ ಜಗವು ಅಂತುಟೆ ದಿಟವು ಜರಿಯದಿರು ತೋರ್ಕೆಗಳ ಮಂಕುತಿಮ್ಮ. ಹುರಿಯೂರುಳೆ ಹಾವಲ್ಲ. ಸಾಯಂಕಾಲ ಈ ಹೊತ್ತಿಗೆ ನಾವು ಹೋಗ್ತಾ ಇದ್ರೆ ಅದೊಂದು ಹಗ್ಗ ಬಿದ್ದಿದೆ. ನಾನು ಏನೋ ಮಾತಾಡ್ತಾ ಹಗ್ಗದ ಮೇಲೆ ಕಾಲಿಟ್ಟೆ. ಹಗ್ಗದ ಮೇಲೆ ಕಾಲಿಟ್ಟು ಅಯ್ಯೋ ಹಾವು ಅಂದ್ಕೊಂಡೆ. ನಾನು ಅದನ್ನು ಹಾವು ನಂಗೆ ಕಾಣಿಸ್ತು. ಒಂದು ಕ್ಷಣ ನಾನು ಹಾವು ಅಂತ ಕಿರಿಚಿದಾಗ ನನಗೆ ಗಾಬರಿ ಆದದ್ದು ಸುಳ್ಳ. ಆಮೇಲೆ ದೀಪ ಹಚ್ಚಿ ನೋಡಿದಾಗ ಅದು ಹಾವಲ್ಲ, ಹಗ್ಗ ಅಂತ ಗೊತ್ತಾಯ್ತು. ತಮಾಷೆ ನೋಡಿ, ಅದು ಹಗ್ಗನೇ ಇತ್ತದು, ಹಾವಿರಲಿಲ್ಲ. ಆದ್ರೂ ಕೂಡ ನಾನು ಬೆವರಿದ್ದು ಸುಳ್ಳ, ಗಾಬರಿ ಆದದ್ದು ಸುಳ್ಳ, ಹಾರ್ಟ್ ಬೀಟ್ ಹೆಚ್ಚಿಗೆ ಆದದ್ದು ಸುಳ್ಳ, ಅದೆಲ್ಲ ಸತ್ಯ. ಅದಕ್ಕೆ ಹೇಳ್ತಾರೆ ಹುರಿಯೂರುಳೆ ಹಾವಲ್ಲ, ಹಾವಲ್ಲ ಅದು. ಆದೊಡಂ ಮಬ್ಬಿನಲ್ಲಿ ಹರಿದಾಡಿದಂತಾಗೆ ಅವ್ ಹರಿದಾಡದಂಗೆ ಕಾಣಿಸ್ತು. ನೋಳ್ಪವಂ ಬೆದರಿ, ನೋಡಿದವ ಗಾಬರಿಯಾಗಿ ಸುರಿಸುವ ಬೆಮರುದಿಟ, ಬೆಮರು ಸುರಿಸಿದ ನಿಜ ತಾನೆ ಅವನು. ಜಗವು ಅಂತುಟೆ ದಿಟವು, ಬಹಳ ಚೆನ್ನಾಗಿರೋ ಮಾತು. ಜಗತ್ತು ಭ್ರಮೆ ಅಂತ ಅನ್ಕೊಂಡ್ರು ಕೂಡ ಆ ಕ್ಷಣಕ್ಕೆ ನಿಮಗೆ ಸ್ಪರ್ಶಕ್ಕೆ ಬಂದಿದೆಯಾ? ಆದ್ದರಿಂದ ಆ ಚೇಷ್ಟೆಯನ್ನ ಮಾಡಿಸಿದಂಥವ್ರು ಯಾರು? ಆ ಶಕ್ತಿಯನ್ನ, ಅದಕ್ಕೆ ಬ್ರಹ್ಮವಸ್ತು ಅಂತ ಕೃಷ್ಣ ಹೇಳ್ತಾನೆ. ಆ ಬ್ರಹ್ಮವಸ್ತುವನ್ನ ಅದೇ ನಿತ್ಯ ವಸ್ತು ಅಂತ ಕರೀತಾನೆ. ಹಾಗಾದ್ರೆ 2 ವಸ್ತು ಆದಂಗಾಯ್ತು ನಮ್ಮ ಸುತ್ತಮುತ್ತಲೇ ಇರೋದು. ಒಂದು ಅನಿತ್ಯವಾದಂತಹದ್ದು, ಒಂದು ನಿತ್ಯವಾದಂತಹದ್ದು. ಹೀಗೆ 2 ಪದಾರ್ಥ ಇದೆ. ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಗಮನಿಸು. ವಿಚಿತ್ರ ಏನಪ್ಪಾ ಅಂದ್ರೆ, ಅನಿತ್ಯವಾದದ್ದು ಕಣ್ಣಿಗೆ ಕಾಣಿಸುತ್ತೆ, ನಿತ್ಯವಾದದ್ದು ಕಾಣಿಸೋದಿಲ್ಲ. ಇದೇ ತಮಾಷೆ ಇರೋದು. ಯಾವುದು ಶಾಶ್ವತವೋ ಅದು ಕಣ್ಣಿಗೆ ಕಾಣಿಸಲ್ಲ, ಯಾವುದು ಅಶಾಶ್ವತವೋ ಅದು ಕಣ್ಣು ಮುಂದೆ ಓಡಾಡ್ತಾ ಇರುತ್ತೆ. ಇದಕ್ಕೆ ಮತ್ತೆ DVG ಮೊರೆ ಹೋಗ್ಬೇಕು ನಾವು. ಅದ್ಭುತವಾದ ಮಾತು. ಉದ್ದಾಲಕ ಶ್ವೇತಕೇತು ಹೇಳಿದಂಥ ಮಾತಿದು. ಅದನ್ನೇ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮರ ತನ್ನ ಹೆತ್ತ ಬೀಜವನ್ನಿಲ್ಲವೆನಿಸಿ ವಿಸ್ತರಿಸುವಂದದಿ ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ ತಾನೇ ಮೆರೆಯುತ್ತಿರುವುದು ಕಣ್ಗಳಿಗೆ. ಪರ್ಫೆಕ್ಟ್ ಅನಾಲಿಸಿಸ್ ಆಫ್ ದಿಸ್. ಅವ್ರು ಏನು ಹೇಳ್ತಾರೋ ಅದು ಅನಾಲಿಸಿಸ್ ಇದೆ ಇದರೊಳಗೆ. ಮರ ತನ್ನ ಹೆತ್ತ ಬೀಜವನ್ನಿಲ್ಲವೆನಿಸಿ ವಿಸ್ತರಿಸುವಂದದಿ
ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ ತಾನೇ ಮೆರೆಯುತ್ತಿಹುದು ಕಣ್ಗಳಿಗೆ. ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ. ಉದ್ಧಾಲಕ ಶ್ವೇತಕೇತು ಮಾತಿದೆ ಬರ್ತದೆ. ಭಗವಂತ ಇದ್ದಾನ ಅಂತ ಅಪ್ಪನ ಕೇಳ್ತಾನೆ ಮಗ. ಎಷ್ಟು ಪ್ರಾಕ್ಟಿಕಲ್ ಎಜುಕೇಶನ್ ಅದು ಉಪನಿಷತ್ತದಂದ್ರೆ. ಅಪ್ಪ ಹೇಳ್ತಿ ಭಾಷಣ ಮಾಡೋದಿಲ್ಲ. ಆ ಮರ ನೋಡಿದೀಯಾ ನೀನು? ಹೋ ನೋಡಿದೆ ಅಂತಾನೆ. ಹತ್ತಿ ಮರ, ಹತ್ತಿ ಹಣ್ಣು ಅಂತ ಇರುತ್ತಲ್ಲ, ಹತ್ತಿ ಹಣ್ಣಿನ ಮರ. ಒಂದು ಹಣ್ಣು ತಗೊಂಡ್ ಬಾ ಅಂತಾನೆ. ಆ ಹುಡುಗ ಒಂದು ಹಣ್ಣು ತಗೊಂಡ್ ಬರ್ತಾನೆ. ತಂದಾಗ ಓಪನ್ ಬಿಚ್ಚು ಅದನ್ನ ಅಂತಾನೆ. ಬಿಚ್ಚಿದಾಗ ಎಷ್ಟು ಒಳಗಡೆ ಏನಿದೆ? ಏನು ಸಾವಿರಾರು ಸಾವಿರಾರು ಸಣ್ಣ 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 ಬೀಜ ಇದೆ ಅಂತಾನೆ. ಹೌದಾ? ಒಂದು ಬೀಜ ತಗೋ ಅಂತಾನೆ. ಒಂದು ಬೀಜ ತಗೊಂಡ ಕೈ ಹಿಡಿಯೋಕೆ ಕಷ್ಟ, ತೆಗೆಯೋದು ಅವನು ಇಷ್ಟಿದೆ ತುದಿ. ಒಂದು ಇದಕ್ಕಿಂತ ನಮ್ಮ ಗಸಗಸೆ ಬೀಜಕ್ಕಿಂತ ಸಣ್ಣದು. ಕಣ್ಣು ಹಿಡ್ಕೊಡ್ತಾನೆ. ಇದನ್ನು ಒಡಿ ಅಂತಾನೆ ಅಪ್ಪ. ಇದನ್ನ ಯಾಕೆ ಒಡೆಯೋದು? ತುಂಬಾ ಸಣ್ಣದಿದೆ, ಪ್ರಯತ್ನ ಮಾಡು ಅಂತಾನೆ. ಉಗುರಿಂದ ಒಡೆದು ತೋರಿಸ್ತಾನೆ. ಒಳಗೆ ಏನಿದೆ ಅಂತ ಕೇಳ್ತಾನೆ. ಬೀಜದೊಳಗೆ ಏನೂ ಇಲ್ಲ ಅಂತಾನೆ ಅಲ್ವಾ? ಇಂಥದೇ ಒಂದು ಬೀಜದಿಂದ ಇಲ್ಲಿ ನೋಡ್ತಾ ಇದೆಯಲ್ಲ ಮರ ಎಷ್ಟು ದೊಡ್ಡದು, ಅದರಿಂದ ಬಂದದ್ದು. ಇಷ್ಟು ದೊಡ್ಡ ಮರ ಇದೆಯಲ್ಲ ಬಂದದ್ದು ಈ ಬೀಜದಿಂದ. ಈಗ ಬೀಜ ಕಾಣ್ತಾ ಇದೆಯಾ ಮರದೊಳಗೆ? ಆ ಬೀಜ ನೀನು ಮಣ್ಣಲ್ಲಿ ಹಾಕಿದ ಮೇಲೆ ನೀರು ಹಾಕಿದ್ರೆ ಆ ಬೀಜ ಒಡೆದು ನೋಡಿ, ಮರ ತನ್ನ ಹೆತ್ತ ಬೀಜವನ್ನಿಲ್ಲವೆನಿಸಿ ಆ ಬೀಜ ಒಡೆದು ಅದು ಇಲ್ಲ ಅಂದಾಗ ಸಸಿ ಬರುತ್ತೆ ಹೊರಗಡೆ. ಮರ ತನ್ನ ಹೆತ್ತ ಬೀಜವನ್ನಿಲ್ಲವೆನಿಸಿ ವಿಸ್ತರಿಸುವಂದದಿ ಸೃಷ್ಟಿ ಏನ್ ಮಾಡಿದೆ? ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ ತಾನೇ ಮೆರೆಯುತ್ತಿಹುದು ಕಣ್ಣುಗಳಿಗೆ. ನಮ್ಮ ಕಣ್ಣು ಮುಂದೆ ಕಾಡೋ ಸೃಷ್ಟಿ ಅನಿತ್ಯವಾದಂಥದ್ದು. ಆದರೆ ನಿತ್ಯವಾದಂತಹ ಬೀಜ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಕೊನೆ ಸಾಲು ಮಾತ್ರ ಡಿವಿಜರ್ ಕಗ್ಗದ್ದು ಯಾವಾಗಲೂ ಅದ್ಭುತಾನೆ ಅದು. ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ. ಹಾಲಿನಿಂದ ನೊರೆ ಬರುತ್ತೆ. ಹಾಲು ಅಲುಗಾಡಿಸಿ ಇಟ್ಟೆ ಅಥವಾ ಒಂದು ಪಾತ್ರೆಯಿಂದ ಪಾತ್ರೆಗೆ ಹಾಕಿದ್ರೆ ಇಷ್ಟು ನೊರೆ ಇರುತ್ತೆ. ಅದಕ್ಕೆ ನಮ್ಮ ಬ್ರಹ್ಮಾನಂದಜಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಹೋಟೆಲ್ಗೆ ಹೋದಾಗ 2 ಗ್ಲಾಸ್ ಹಿಡಿದು ಅವ್ರು ಹಿಂಗೆ ಹಿಂಗೆ ಮಿಕ್ಸ್ ಮಾಡ್ತಾರೆ ಅಂತ. ಕಾಫಿ ಮಿಕ್ಸ್ ಮಾಡ್ತಾರೆ ಅಥವಾ ಹಾಲು ಮಿಕ್ಸ್ ಮಾಡ್ತಾರೆ. ಅದು ಕಮಾನ್ ಆಗಿರುತ್ತೆ. ಮಿಕ್ಸ್ ಆಗಿ ಇಟ್ರೆ ಅವ್ನು ಯಾಕೆ ಮಿಕ್ಸ್ ಮಾಡ್ತಾನೆ? 2 ಕಾರಣಕ್ಕೆ. ನೀವು ಪಾಪ ನನಗೋಸ್ಕರ ಆರಿಸ್ಕೊಟ್ಟ ನೀವು ಅನ್ಕೋಬಹುದು. ಅವನು ಆರಿಸೋ ಉದ್ದೇಶ ಅಲ್ಲ. ಹಿಂಗೆ ಹಿಂಗೆ ಮಾಡಿದ್ರೆ ಅರ್ಧ ಗ್ಲಾಸ್ ಒಂದು ಗ್ಲಾಸ್ನಂಗೆ ಅನಿಸುತ್ತೆ. ಅರ್ಧ ಗ್ಲಾಸ್ ಹಾಲಿರುತ್ತೆ, ಮೇಲೆ ಅರ್ಧ ಗ್ಲಾಸ್ ನೊರೆ ಇರುತ್ತೆ. ಆ ನೊರೆ ಬಂದಿರೋದು ಹಾಲಿನಿಂದ. ಕಣ್ಣಿಗೆ ಕಾಣಿಸೋದು ನೊರೆ ಮಾತ್ರ, ಹಾಲು ಕಾಣಿಸೋದಿಲ್ಲ. ಅದಕ್ಕೆ ಹೇಳ್ತಾರೆ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ. ಹಾಲು ಮೂಲ, ಹಾಲಿನಿಂದ ನೊರೆ ಬಂದಿರೋದು. ಆದ್ರೆ ಕಣ್ಣಿಗೆ ಮೊದಲು ಕಾಣಿಸೋದು ನೊರೆ. ಕಣ್ಣಿಗೆ ಕಾಣಿಸೋದು ಅನಿತ್ಯವಾದಂತಹದ್ದು, ಕಣ್ಣಿಗೆ ಕಾಣಿಸೋದು ಹಿಂದೆಲ್ಲೂ ಅಡ್ಕೊಂಡ್ಬಿಟ್ಟಿದೆ ಅದು ಅಂತ. ಇದನ್ನ ಕೃಷ್ಣ ತಿಳಿಸ್ಕೊಡ್ತಾನೆ ಅರ್ಜುನನಿಗೆ. ಈ ನಿತ್ಯ ಅನಿತ್ಯಗಳ ಸಂಬಂಧವನ್ನ ತಿಳಿಸಿ ಹೇಳ್ತಾನೆ, ಈ ಯುದ್ಧ ಮಾಡ್ತಿದ್ಯಲ್ಲಪ್ಪ, ಯುದ್ಧ ಮಾಡುವಂತ ಕೆಲಸ ಕೂಡ ಅನಿತ್ಯವಾದಂತ ಕೆಲಸ ಇದು. ಯಾಕೆ ಅನಿತ್ಯವಾದದ್ದು? ಇವ್ರು ಯಾರು ಬದುಕೋದಿಲ್ಲ, ನೀವು ಯಾರು ಬದುಕೋದಿಲ್ಲ, ಯಾರು ಬದುಕೋದು ಸಾಧ್ಯ ಇಲ್ಲ. ಆದ್ರಿಂದ ಅನಿತ್ಯವಾದಂತ ಕೆಲಸ ಇದು. ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತ್ವ ಅನಯೋ ತತ್ವದರ್ಶಿಭಿ. ಬಹಳ ಚೆನ್ನಾಗಿರೋ ಮಾತು ಹೇಳ್ತಾರೆ. ಅದನ್ನು ಸ್ವಲ್ಪ ಅನಾಲಿಸಿಸ್ ಮಾಡಿಕೊಂಡ್ರೆ ಇದರ ಅರ್ಥ ಏನು? ನಾಸತೋ ವಿದ್ಯತೆ ಭಾವೋ, ಅಸ್ತಿತ್ವದಲ್ಲಿ ಇಲ್ಲದೆ ಇರುವುದು ಉಳಿಯೋದಿಲ್ಲ. ಯಾವುದು ಶಾಶ್ವತವಲ್ಲವೋ ಅಂದ್ರೆ ಈ ಐಹಿಕ ದೇಹ ಏನಿದೆಯಲ್ಲ, ಭೌತಿಕ ದೇಹ, ಇದು ಉಳಿಯೋದಿಲ್ಲ. ಮತ್ತೆ ನಿರಂತರವಾದದ್ದು ಇದೆಯಲ್ಲ, ನಿರಂತರವಾದದ್ದು ಯಾವುದು? ನಿತ್ಯವಾದಂತಹದ್ದು ಆತ್ಮ. ಅದಕ್ಕೆ ಸಾವಿಲ್ಲ, ಅದು ಬದಲಾವಣೆ ಇಲ್ಲ. ಇದನ್ನ ಯಾರು ಹೇಳಿದಾರಪ್ಪ? ಅದು ಹೇಳ್ತಾನೆ ಅನಯೋ ತತ್ವದರ್ಶಿಭಿ. ಹೀಗೆ ದೃಷ್ಟಾರರು ಚಿಂತೆ ಮಾಡಿ ನಮ್ಗೆ ತಿಳಿಸಿದಾರಪ್ಪ, ಅನಿತ್ಯವಾದದ್ದಕ್ಕೆ ಸಾವಿಲ್ಲ, ದೇಹ ಮಾತ್ರ ಹೋಗ್ತದೆ. ಮತ್ತು ಅರ್ಜುನ ಬಿಡೋದಿಲ್ಲ ಅಂತ ಪ್ರಶ್ನೆ ಕೇಳ್ತಾನೆ. ಹೌದಪ್ಪ, ನೀನೆಲ್ಲ ಹೇಳ್ತಿ ಅನಿತ್ಯವಾದದ್ದು ತಾನಾಗೆ ಹೋಗ್ತದೆ ಎಲ್ಲ ಹೇಳ್ತೀಯ ನೀನು, ಆದರೂ ಪ್ರಾಣಿ ಹತ್ಯೆ ಆಗೋದಿಲ್ವಾ? ನಾನೇ ಹೊಡಿಬೇಕಲ್ಲ ಅವ್ರನ್ನ, ನನ್ನ ಕಣ್ಣು ಮುಂದೆ ಸಾಯ್ತಾರಲ್ಲ ಅವರು, ಪ್ರಾಣಿ ಹತ್ಯೆ ಆಗೋದಿಲ್ವಾ ಅಂತ, ಪಾಪ ಬರೋದಿಲ್ವಾ ಅಂತ. ಪ್ರಾಣಿ ಹತ್ಯೆ ಅಂದ ತಕ್ಷಣ ಕೃಷ್ಣ ತಗೋತಾನೆ. ಹತ್ಯೆ ಅಂದ್ರೆ ಏನು? ಒಂದು ಹತ್ಯೆ ಆಯ್ತು ಅಂದ್ರೆ ಅದು ಇಲ್ಲ ಅಂತಾಯ್ತು. ಹೇಳ್ತಾನೆ ಹತ್ಯೆ ಅಂದ್ರೆ ಇಲ್ಲವಾಗುವಂಥದ್ದು. ಭಗವಂತ ಹೇಳೋದು ಇಲ್ಲವಾಗುವಂಥದ್ದು ಯಾವ್ದು ಹೇಳು? ನಿನಗೆ 2 ಹೇಳಿದ್ನಲ್ಲ, ನಿತ್ಯ ಅನಿತ್ಯ 2 ಹೇಳಿದ್ನಲ್ಲ. ಇಲ್ಲ ಆಗೋದು ಯಾವ್ದು ಇದ್ರೊಳಗೆ? ಅನಿತ್ಯವಾದದ್ದೇ ಇಲ್ಲವಾಗೋದು. ನಿತ್ಯವಾಗೋದನ್ನ ಇಲ್ಲ ಮಾಡೋಕೆ ಆಗೋದಿಲ್ಲ ನಿನ್ನ ಕಡೆಗೆ. ಆದ್ರಿಂದ ಹೇಳ್ತಾನೆ, ನೀನು ಪ್ರಾಣಿ ಹತ್ಯೆ ಮಾಡ್ತೀನಿ ಅಂತೀಯಲ್ಲ, ಅದು ನಿನ್ನ ಭ್ರಮೆ. ನಿನ್ನ ಭ್ರಮೆ ಯಾಕಂದ್ರೆ ಅನಿತ್ಯವಾದದ್ದನ್ನ ನೀನು ಮಾಡದೆ ಹೋದ್ರೂ ಸತ್ತು ಹೋಗ್ತದೆ, ಅದು ನೀನು ಕೊಲ್ಲದೆ ಹೋದ್ರೂ ಸತ್ತು ಹೋಗ್ತದೆ. ಆದ್ರಿಂದ ನೀನೇ ಕೊಲ್ಲಬೇಕು ಅಂತೇನಿಲ್ಲ. ಬಹುಶಃ ಬಹಳಷ್ಟು ಜನ ಮೃತ್ಯುಮುಖರಾಗಿ ನಾನು ಅವಳು ಹೋಗ್ಬಿಟ್ಟಿದ್ದಾರೆ ಈಗಾಗ್ಲೇನೆ. ಇನ್ನ ನಿತ್ಯವಾದದ್ದನ್ನ ನೀನು ಕೊಲ್ಲೋದಕ್ಕಾಗೋದಿಲ್ಲ, ಪ್ರಯತ್ನ ಮಾಡಿದ್ರು ಕೊಲ್ಲೋಕ್ಕಾಗೋದಿಲ್ಲ, ನಿನ್ನ ಕೈಯಲ್ಲಿ ಏನೂ ಇಲ್ಲ ಅಂತ.
ಅನಿತ್ಯವಾದದ್ದು ತಾನೇ ಸತ್ತು ಹೋಗ್ತದೆ, ನೀನು ಪ್ರಯತ್ನ ಮಾಡದಿದ್ರೂ ಸಾಯ್ತದೆ, ನೀನು ಕೊಲ್ತೀನಿ ಅಂತ ಭ್ರಮೆ ಬೇಡ. ನಿತ್ಯವಾದದ್ದು ನೀನು ಕೊಲ್ಲೋದಕ್ಕಾಗೋದಿಲ್ಲ ಅಂತ ಹೇಳಿ ಒಂದು ಅದ್ಭುತ ಮಾತು ಹೇಳ್ತಾನೆ. ಅಂತವಂತಃ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನಃ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಈ ಶ್ಲೋಕ ನನಗೆ ಬಹಳ ಪ್ರಿಯವಾದಂಥ ಶ್ಲೋಕ. ಮೊದಲನೇ ಭಾಗ ಒಂದು ಅರ್ಥ ಇದೆ, ಕೊನೆಯದು ಸಾಲೊಂದು ಬೇರೆ ಇದೆ. ಮೊದಲು ಹೇಳ್ತಾನೆ ನೋಡಪ್ಪ, ಅಂತವಂತಃ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ. ಈ ನಮ್ಮ ದೇಹ ಇದೆಯಲ್ಲ, ಹೇಗಿದ್ರೂ ಬಿದ್ದು ಹೋಗುವಂಥವು. ಆದರೆ ಇವನು ಧರಿಸಿರುವಂತಹ ಆತ್ಮ ಇದೆಯಲ್ಲ, ಅನಾಶಿನಃ ಅಪ್ರಮೇಯಸ್ಯ, ಯಾವತ್ತೂ ಸಾವಿಲ್ಲದಂಥದ್ದು, ಬದಲಾವಣೆ ಇಲ್ಲದಂಥ ಆತ್ಮ ಇದೆಯಲ್ಲ ಒಳಗಡೆಗೆ, ಅದನ್ನ ನಿನ್ನ ಬಾಣದಿಂದಾಗಲಿ ಕತ್ತಿಯಿಂದಾಗಲಿ ಯಾವ ಆಯುಧದಿಂದ ಹೊಡೆಯೋಕ್ಕಾಗೋದಿಲ್ಲ. ನೋಡಿ ತಮಾಷೆ ಇದೆ, ಅವನಿಗೇನು ಬಾಧೆ ಆಗೋದಿಲ್ಲ, ಆತ್ಮನಿಗೆ ಬಾಧೆ ಆಗೋದಿಲ್ಲ. ಇಷ್ಟೆಲ್ಲ ಹೇಳಿದವನು ಉತ್ಸಾಹ ತುಂಬಿ, ಆದ್ದರಿಂದ ಅರ್ಜುನ ಏಳು, ಯುದ್ಧ ಸ್ವಭಾರತ, ಏಳು, ಯುದ್ಧ ಮಾಡು, ಹೊಡಿ. ಕರೆಕ್ಟ್ ಹೇಳ್ದ ಅವನು. ಅವನಿಗೆ ಹೊಡೆದ್ರೆ, ದೇಹಕ್ಕೆ ಹೊಡೆದ್ರೆ ನಿನಗೆ ನಿನ್ನ ಪಾಪ ಬರೋಲ್ಲ, ಆತ್ಮಕ್ಕೆ ನೀನು ಹೊಡೆಯೋಕ್ಕಾಗೋದಿಲ್ಲ, ಆದ್ದರಿಂದ ನಿನ್ನ ಕೆಲಸ ನೀ ಮಾಡು, ಹೊಡಿ ಅಂತ ಹೇಳ್ದ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಕೃಷ್ಣ ಅನಾಲಿಸಿಸ್ ಎಷ್ಟು ಆಳಕ್ಕೆ ಹೋಗ್ತಾನೆ. ಸಾಂಖ್ಯ ಯೋಗ ಹೇಳಿದ್ನೆಲ್ಲ ಗೀತಾ ಸಾರಾಂಶ ಭಾಗ ಅಂತ ಹೇಳ್ತೀವಿ. ಇಲ್ಲಿ ದೇಹ ಕಾಣಿಸುವಂಥದ್ದು, ಎದುರಿಗೆ ಕಾಣಿಸುವಂಥದ್ದು, ಅದ್ರ ಒಳಗಿರುವಂತಹದ್ದು ನಿತ್ಯವಾಗಿರೋದಕ್ಕೆ ಒಂದು ಹೆಸರು ಕೊಡ್ತಾನೆ ಭಗವಂತ, ದೇಹಿ ಅಂತ. ದೇಹ ಕಾಣಿಸ್ತಿರುವಂತಹದ್ದು, ಅದ್ರ ಒಳಗಿರುವಂತಹ ನಿತ್ಯವಾದಂತಹದ್ದು ದೇಹಿ ಅಂತ. ದೇಹಿ ಕಲ್ಪನೆಯನ್ನ ಈ ಸಾಂಖ್ಯಯೋಗದಲ್ಲಿ ತುಂಬಾ ಚೆನ್ನಾಗಿ ತರ್ತಾನೆ. ದೇಹ ಅಂದ್ರೆ ಯಾವುದು ಅಂತ. ಸಾಮಾನ್ಯವಾಗಿ ನಾವು ದೇಹ ಅಂದ ತಕ್ಷಣ ಕಣ್ಣಿಗೆ ಕಾಣಿಸುವಂತಹದ್ದು ರೂಪ ಅನ್ಕೋತೀವಿ, ಕೈ ಕಾಲು ದೇಹ ಅವಯವಗಳು ಅಂತ ಅನ್ಕೋತೀವಿ. ಆದರೆ ಭಗವಂತನ ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಹೇಳ್ತಾನೆ ಅಂತಂದ್ರೆ, ದೇಹ ಅಂದ್ರೆ ಬರೀ ಭೌತಿಕ ಆಕಾರ ಮಾತ್ರ ಅಲ್ಲ. ಭೌತಿಕ ಆಕಾರದ ಜೊತೆಗೆ ಒಂದು ಕಲ್ಪನೆ ಮಾಡ್ಕೊಳ್ಳಿ, ಗಾಂಧೀಜಿ ಬಹಳ ದೊಡ್ಡವರು ಅಲ್ವಾ? ಗಾಂಧೀಜಿ ದೊಡ್ಡವರು ಅಂತ ಹೇಳಿದ್ರೆ, ಗಾಂಧೀಜಿ ಅಂದ ತಕ್ಷಣ ಕಲ್ಪನೆ ಬರೋದೇನು ಹೇಳಿ ನಮಗೆ? ಆ ಮೊರದಗಲ ಕಿವಿ, ಪಿಳಿ ಕಣ್ಣು, ಆ ಕನ್ನಡಕ, ಆ ಧೋತ್ರ, ಕೈಯಲ್ಲಿ ಬಡಿಗೆ, ನಡೆಯೋ ಸ್ಟೈಲು, ಅದೆಲ್ಲ ಇದೆಯಲ್ಲ, ಕಣ್ಣು ಮುಂದೆ ಅದು ಬರ್ತದೆ. ಅದ್ರ ಜೊತೆಗೆ ಅಷ್ಟಕ್ಕೆ ನಿಂತುಕೊಳ್ಳುತ್ತಾ? ಅವ್ರು ಆ ಬಟ್ಟೆಯಿಂದ, ದೇಹದಿಂದ ದೊಡ್ಡವರಾದ್ರ? ಇಲ್ಲಲ್ಲ. ಅವ್ರಿಗೊಂದು ಮನಸ್ಸಿತ್ತು, ಅದೊಂದು ಬುದ್ಧಿ ಇತ್ತು, ಅದರೊಳಗೆ ಅಂತಃಕರಣ ಸೇರ್ಕೊಂಡಿತ್ತು. ಈ ಬುದ್ಧಿ, ಮನಸ್ಸು, ಅಂತಃಕರಣ ಸೇರ್ಕೊಂಡಾಗ ಆ ದೇಹದಲ್ಲಿ ಅದೊಂದು ಗಾಂಧಿ ಆಯಿತು. ಭಗವಂತ ಇನ್ನೊಂದು ಹೆಜ್ಜೆ ಹೋಗ್ತಾನೆ. ದೇಹ ಅಂದ್ರೆ ಬರೀ ಭೌತಿಕ ಆಕಾರ ಮಾತ್ರ ಅಲ್ಲ, ಈ ಭೌತಿಕ ಆಕಾರದ ಜೊತೆಗೆ ಅವನ ಮನಸ್ಸಿದೆ, ಆ ಬುದ್ಧಿ ಇದೆ, ಅಂತಃಕರಣ ಸೇರ್ಕೊಂಡಿದೆ. ಇದರ ಜೊತೆಗೆ ಜನ್ಮ ಜನ್ಮಾಂತರದ ಕರ್ಮ ಋಣಶೇಷ ಸೇರ್ಕೊಂಡಿದೆ. ನಾವು ಅನ್ಕೋತೀವಿ ನೋಡಿ, ಎಷ್ಟು ಒಳ್ಳೆಯವ್ರಿ ಪಾಪ, ಎಷ್ಟು ಒದ್ದಾಡಿದ್ರೆ ಕೊನೆಗೆ ಗೊತ್ತಾ, 4-5 ವರ್ಷ ಪಾಪ ತುಂಬಾ ನರಳ ಬಿಟ್ರು, ಭಗವಂತ ಯಾಕೆ ತರ್ತಾನೋ ಪಾಪ ಅಂತ ಕಷ್ಟ ಅವ್ರಿಗೆ ಅನ್ನಲ್ವ ನಾವು? ಅಷ್ಟು ಒಳ್ಳೆಯವರು, ಅದು ಯಾಕಪ್ಪ ತೊಂದರೆ ಕೊಡಬೇಕು? ಏನೋರೇ ಕರ್ಮ ನೋಡಿ, ಏನೋ ಕರ್ಮ ಅಂದ್ರೆ ಅಷ್ಟು ಒಳ್ಳೆಯವರು ಇದ್ರೂ ಕೂಡ ಯಾವುದೋ ಪೂರ್ವ ಜನ್ಮದ ಒಂದು ಋಣಶೇಷ ಉಳ್ಕೊಂಡಿದೆ ಅಲ್ಲಿ, ಅದರಿಂದಾಗಿ ನೋವು ಬಂದಿದೆ. ಅಂದ್ರೆ ಒಬ್ಬ ಮನುಷ್ಯನ ದೇಹ, ಭಗವಂತ ಈ ಸಾಂಖ್ಯಯೋಗದಲ್ಲಿ ಹೇಳೋದು, ನಾವು ದೇಹ ಅಂದ್ರೆ ಬರೀ ಭೌತಿಕ ಆಕಾರ ಅಲ್ಲ ಅಂತ ಹೇಳ್ತಾನೆ ನಾವು. ದೇಹ ಅಂದ್ರೆ ಭೌತಿಕ ಆಕಾರ ಜೊತೆಗೆ ಅವನ ಮನಸ್ಸು, ಬುದ್ಧಿ, ಅಂತಃಕರಣ, ಅದರ ಜೊತೆಗೆ ಜನ್ಮ ಜನ್ಮಾಂತರದ ಋಣಶೇಷ ಅದೆಲ್ಲ ಸೇರ್ಕೊಂಡಿದೆ. ಇದೆಲ್ಲ ಸೇರ್ಕೊಂಡ್ರೆ ಇದನ್ನ ದೇಹ ಲಕ್ಷಣ ಅಂತ ಕರೀತಾನೆ. ಈ ದೇಹಿ ಅಂದ್ರೆ ಯಾರು ಅಂದ್ರೆ ಈ ದೇಹದೊಳಗಿರುವಂತಹ ಚೈತನ್ಯ. ಇದಕ್ಕೆ ನಮಗೆ ಗೊತ್ತು ಉದಾಹರಣೆ ಹೇಗೆ ಅಂತ. ಇದೇನು ಅಂದ್ರೆ ನನ್ನ ಕೈ ಅಂತೇನೆ, ಇದು ನಾನಲ್ಲ, ಇದು ನನ್ನ ಕೈ. ಯಾರಾದ್ರೂ ಇದೇನು ಅಂದ್ರೆ ನನ್ನ ಕೈ ಅಂತೇನೆ. ಇದು ನನ್ನ ತಲೆ, ನನ್ನ ಕಣ್ಣು, ನನ್ನ ಮೂಗು, ನನ್ನ ಬಾಯಿ. ನೋಡಿ, ಇದು ನಾನು ಅಂತ ಹೇಳೋದಿಲ್ಲ, ಇದು ನನ್ನದು ಅಂತ ಹೇಳೋರು ಯಾರು? ಹಾಗಾದ್ರೆ ಒಳಗೆ ಕೂತದನ್ನ, ಇದು ನನ್ನ ಮನೆ, ಇದು ನನ್ನ ಮನೆ, ನನ್ನ ಅಂಗಡಿ, ನನ್ನ ಶಾಲೆ, ಇದು ನನ್ನದು ಅಂದ್ರೆ ಅದು ನಾನಲ್ಲ. ನೋಡಿ ತಮಾಷೆ ಎಷ್ಟಿದೆ. ಈ ಕೈ ನನ್ನದು ಅಂದ್ರೆ ನಾನಲ್ಲ, ಕೈ ನಾನಲ್ಲ. ಕೈ ನಾನಲ್ಲ, ಕಾಲ್ ನಾನಲ್ಲ, ತಲೆ ನಾನಲ್ಲ, ಮೂಗು ನಾನಲ್ಲ, ಕಣ್ಣು ನಾನಲ್ಲ ಅಂದ್ರೆ ನಾನು ಯಾರು? ಈ ದೇಹ ನನ್ನದು, ದೇಹ ನಾನಲ್ಲ. ಬಟ್ ಯೂಸ್ ಮಾಡೋ ಪದ ಹೇಗಿದೆ ಅದು. ಅಕಸ್ಮಾತ್ ಒಬ್ಬ ವ್ಯಕ್ತಿ ಮೃತನಾದ ತಕ್ಷಣ ಇದು ಅವರ ದೇಹ ಅಂತ ಹೇಳ್ತೇವೆ. ಇದು ಅವರ ದೇಹ, ಅವರಲ್ಲ ಅದು. ದೇಹ ಇನ್ನೂ ಅಲ್ಲೇ ಇದೆ. ಪ್ರಾಣ ಹೋದ ಮರುಕ್ಷಣ ಇದು ಅವರ ದೇಹ ಅಂತ ಹೇಳ್ತೇವೆ, ಅದು ಅವರು ಅಂತ ಹೇಳೋದಿಲ್ಲ. ಆ ಒಳಗಿನವ್ರು ಎಲ್ಲಿ ಹೋದ್ರು? ಅವರು ಒಳಗಿನವ್ರು ಯಾರು? ಅವರು
ಯಾರೋ ಒಬ್ರು ಒಳಗೆ ಹೇಳ್ತಿರ್ಬೇಕಲ್ಲ ಇದು ನಾನು ಅನ್ನೋರು. ಅದಕ್ಕೆ ಹೇಳ್ತಾನೆ ದೇಹಿ ಅನ್ನೋ ಒಳಗಿದಾನಲ್ಲ ಆತ್ಮ ಚೈತನ್ಯ ಇದೆಯಲ್ಲ, ಆ ಚೈತನ್ಯ ಈ ದೇಹಕ್ಕೆ ಪ್ರಭುವಾಗಿದ್ದವನು, ಅದವನು. ಅದರಿಂದ ದೇಹ ಅನ್ನೋದು ಆತ್ಮದ ಸ್ವತ್ತು, ಪ್ರಾಪರ್ಟಿ ಅವ್ರದ್ದಾದ್ಮೇಲೆ ಆತ್ಮ ದೇಹದ ಸ್ವಾಮಿ ಅಂತ ಒಪ್ಕೋಬೇಕು. ಈ ದೇಹಿ ಮತ್ತು ದೇಹ ಇಬ್ಬರಿದ್ದಾರಲ್ಲ, ಇದು ಬಾಡಿಗೆ ಮನೆ, ಓನರು ಒಳಗಡೆ ಓನರ್ ಒಬ್ಬ ಕೂತಿದ್ದಾನೆ, ಇದು ಹೊರಗಿನ ಬಾಡಿಗೆ ಮನೆ. ಇವಕ್ಕೊಂದು ರಿಲೇಷನ್ ಚೆನ್ನಾಗಿರ್ಬೇಕಲ್ವಾ ಜೀವನ ನಡಿಬೇಕಾದ್ರೆ. ಅದಕ್ಕೆ ಹೇಳ್ತಾರೆ ಡಿ ವಿ ಜಿ, ದೇಹವೆಂಬುದು ಕುದುರೆ ಆತ್ಮನದರ ಆರೋಹಿ, ವಾಹನವನ್ನು ಉಪವಾಸವಿರಿಸೆ ನಡೆದೀತೆ, ರೋಹಿ ಜಾಗ್ರತೆ ತಪ್ಪಿ ಯಾತ್ರೆ ಸುಖ ಸಾಗೀತೆ, ಸ್ನೇಹ ಎರಡಕ್ಕೂ ಉಚಿತ ಮಂಕುತಿಮ್ಮ. ಎಷ್ಟು ಅದ್ಭುತ ದೇಹಿ ಕಾನ್ಸೆಪ್ಟ್ ಅನ್ನು ಹೇಳ್ತಾರೆ ನೋಡಿ ಅಲ್ಲಿ.